All my dear students, in the previous class we have discussed and completed the alkali metals and start the alkaline earth metals start ಮಾಡಿದ್ವಿ. Alkaline earth metals ಅಲ್ಲಿ ಇದನ್ನು ಗ್ರೂಪ್ 2 ಎಲಿಮೆಂಟ್ಸ್ ಅಂತ ಕೂಡ ಕರಿತೀವಿ. ಆಲ್ಕಲೈನ್ earth metals ಅಲ್ಲಿ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೂಡ ನೋಡಿದ್ವಿ. ನಾವು NS2 ಅಂತ ಕೂಡ ಬರ್ತಾ ಹೋಗುತ್ತೆ. ಅದರ ಜೊತೆಗೆ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಂಪೌಂಡ್ಸ್ ಆಫ್ ಆಲ್ಕಲೈನ್ earth metals ಕೂಡ ನೋಡಿದ್ವಿ. 8 ಜನರಲ್ ಕ್ಯಾರೆಕ್ಟರ್ಸ್ನ ಕೂಡ ಸ್ಟಡಿ ಮಾಡಿದ್ವಿ. ಸೊ ಅದರಲ್ಲಿ ನಾವು ಸ್ಟಡಿ ಮಾಡೋದು ಫಿಸಿಕಲ್ ಸ್ಟೇಟ್ಸು, ಆಮೇಲೆ ಅಟಾಮಿಕ್ ರೇಡಿಯೈ, ಅಯಾನಿಕ್ ರೇಡಿಯೈ, ಆ್ಯಂಡ್ ದೆನ್ ಹೈಡ್ರೇಷನ್ ಎನರ್ಜಿ, ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಆಕ್ಸಿಡೇಷನ್ ಸ್ಟೇಟ್ಸ್, ಆ್ಯಂಡ್ ದೆನ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ದಟ್ ಒನ್ ಮೋರ್ ಈಸ್ ಅಯನೈಸೇಷನ್ ಎಂಥಾಲ್ಪಿ. ಇವೆಲ್ಲ ಪ್ರಾಪರ್ಟೀಸ್ ಸ್ಟಡಿ ಮಾಡಿದ್ದೀವಿ ನಾವು. ಅದ್ರ ಜೊತೆಗೆ ಇನ್ನೊಂದು 2 ಪ್ರಾಪರ್ಟೀಸ್ ಉಳ್ಕೊಂಡಿದೆ. ಸೊ ನಿನ್ನೆ ಕ್ಲಾಸಲ್ಲಿ ನಾನು ಆಕ್ಸಿಡೇಷನ್ ಸ್ಟೇಟ್ನ ಹೇಳಿದ್ದೀನಿ. ಜನರಲ್ಲಾಗಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ನಾವು ತೊಗೊಂಡಾಗ ಗ್ರೂಪ್ 1 ಮತ್ತು ಗ್ರೂಪ್ 2 ಅಂತ ಬರುತ್ತೆ. ಈ ಗ್ರೂಪ್ 1 ಎಲಿಮೆಂಟ್ಸ್ಗಳಲ್ಲೇ ಜನರಲ್ ಎಲೆಕ್ಟ್ರಾನಿಕ್ ಕನ್ಫ್ಯೂಷನ್ NS1 ಅಂತ ಬರಿತೀವಿ. ಅದರ ಜೊತೆಗೆ ಅದರ ಆಕ್ಸಿಡೇಷನ್ ಸ್ಟೇಟ್ +1 ಇರುತ್ತೆ. ದ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಫಾರ್ ಆಲ್ಕಲಿ ಮೆಟಲ್ಸ್ ಆರ್ +1 ಬಿಕಾಸ್ 1 ಎಲೆಕ್ಟ್ರಾನ್ ಪ್ರೆಸೆಂಟ್ ಅಟ್ ದ ಔಟರ್ ಮೋಸ್ಟ್ ಸೆಲ್. ಅಂದರೆ ಔಟರ್ ಮೋಸ್ಟ್ ಸೆಲ್ಲಲ್ಲಿ 1 ಎಲೆಕ್ಟ್ರಾನ್ಸ್ ಇರುತ್ತೆ. ದೇ ಆರ್ ರೆಡಿ ಟು ಲೂಸ್ 1 ಎಲೆಕ್ಟ್ರಾನ್. ಅಟ್ ದ ಔಟರ್ ಮೋಸ್ಟ್ ಶೆಲ್ಲಲ್ಲಿ 1 ಎಲೆಕ್ಟ್ರಾನ್ಸನ್ನು ಕಳ್ಕೊಳಕ್ಕೆ ಅವರು ರೆಡಿ ಇರ್ತಾರೆ. ಅದರ ಜೊತೆಗೆ ಇನ್ನೊಂದು ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಲ್ಕಲೈನ್ earth metals ಅಂತ ಹೇಳಿದ್ರೆ, ಜನರಲಾಗಿ ಆಲ್ಕಲೈನ್ earth metals ಆಕ್ಸಿಡೇಷನ್ ಸ್ಟೇಟ್ ಬಂದ್ಬಿಟ್ಟು +2 ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ, ಸೊ ದೀಸ್ ಆಲ್ಕಲೈನ್ earth metals ಆರ್ ರೆಡಿ ಟು ಲೂಸ್ 2 ಎಲೆಕ್ಟ್ರಾನ್ಸ್. ದೇ ಆರ್ ರೆಡಿ ಟು ಲೂಸ್ 2 ಎಲೆಕ್ಟ್ರಾನ್ಸ್ ಅಟ್ ಔಟರ್ ಮೋಸ್ಟ್ ಶೆಲ್ ಅಂತ ಹೇಳ್ತೀವಿ. ಔಟರ್ ಮೋಸ್ಟ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್ ಇಟ್ಕೊಂಡಿರ್ತಾರೆ. ಅವೆರಡನ್ನೂ ಕೂಡ ಕೊಡ್ಲಿಕ್ಕೆ ಇವರು ರೆಡಿ ಇರ್ತಾರೆ. ಸೊ ಆ ಒಂದು ಕಾರಣಕ್ಕೋಸ್ಕರ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ OS ಈಸ್ +2 ಅಂತ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು 2 ಜನರಲ್ ಕ್ಯಾರೆಕ್ಟರ್ಸ್ ಇದೆ. ಸೊ ಆ ಜನರಲ್ ಕ್ಯಾರೆಕ್ಟರ್ಸಲ್ಲಿ ಫಸ್ಟ್ ಒನ್ ಈಸ್ ನೈನ್ತ್ ಒನ್ ಈಸ್ 8th ಅಂತ ಸ್ಟಡಿ ಮಾಡ್ತೀವಿ. ಫ್ಲೇಮ್ ಕಲರೇಷನ್ ನಾನು ಹೇಳಿದ್ದೀನಿ ಪ್ರೀವಿಯಸ್ ಕ್ಲಾಸಲ್ಲಿ. ಫ್ಲೇಮ್ ಟೆಸ್ಟ್ ಅಂತ ನಾವು ಕರಿತೀವಿ. ಅಂದರೆ ಎ ಸ್ಮಾಲ್ ಅಮೌಂಟ್ ಆಫ್ ಸಾಲ್ಟನ್ನು ತೊಗೊಂಡು 2 to 3 ಡ್ರಾಪ್ಸ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡನ್ನು ಹಾಕ್ಬಿಟ್ಟು ಮೇಕೆ ಥಿನ್ ಪೇಸ್ಟ್ ಮಾಡಿ ಆ ಪೇಸ್ಟನ್ನು ಪ್ಲಾಟಿನಮ್ ವೈರಿಂದ ತೊಗೊಂಡು ಆ ಬನ್ಸನ್ ಬರ್ನರ್ಗೆ ಹಿಡಿದಾಗ ಅದು ದಟ್ ಬರ್ನರ್ ಇಂಪಾರ್ಟೆಂಟ್ ಕೊಡುತ್ತೆ. ಇಂಪಾರ್ಟೆಂಟ್ ಕಲರ್ಸ್ ದಟ್ ಮೀನ್ಸ್ ಕ್ರಿಮ್ಸನ್ ರೆಡ್ ಕಲರ್ ಬಂತು ಅಂದರೆ ಲೀಥಿಯಂ ಅಂತ ನಾವು ಕರಿತೀವಿ. ಅಂದರೆ ನಾವು ಅಬ್ಸರ್ವೇಷನನ್ನು ನೋಡೋದಾದರೆ ಅಬ್ಸರ್ವೇಷನಲ್ಲಿ ಕ್ರಿಮ್ಸನ್ ರೆಡ್ ಬಂತು ಅಂದರೆ ಲೀಥಿಯಂ ಅಂತ ಕರಿತೀವಿ. ಅದೇ ಅಬ್ಸರ್ವೇಷನಲ್ಲಿ ಗೋಲ್ಡನ್ ಎಲ್ಲೋ ಬಂತು ಅಂದರೆ ಸೋಡಿಯಂ ಅಂತ ಕರಿತೀವಿ ನಾವು ಜನರಲಾಗಿ. ಸೊ ಒಂದು ವೇಳೆ ಏನಾದರೂ ಜನರಲ್ಗೆ ವೈಲೆಟ್ ದಟ್ ಮೀನ್ಸ್ ಅದನ್ನು ನಾವು ವೈಲೆಟ್ ಕಲರ್ ಬಂತು ಅಂದರೆ ಪೊಟ್ಯಾಷಿಯಂ ಅಂತ ಕರಿತೀವಿ. ಅದೇ ಡೀಪ್ ವೈಲೆಟ್ ಬಂತು ಅಂದರೆ ಅದನ್ನು CCM ಮತ್ತು ರುಬಿಡಿಯಂ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಸೊ ಹಾಗಾಗಿ ಅದೆಲ್ಲದೂ ಕೂಡ ನಾನು ಫ್ಲೇಮ್ ಟೆಸ್ಟಲ್ಲಿ ಹೇಳಿದ್ವಿ. ಅದೇ ರೀತಿ ಇಲ್ಲೂ ಕೂಡ ಫ್ಲೇಮ್ ಕಲರೇಷನ್ ಅಂತ ಕರಿತೀವಿ ನಾವು ಅದನ್ನು. ಫ್ಲೇಮ್ ಕಲರೇಷನ್ ಇದೆ, ಬಟ್ ಫ್ಲೇಮ್ ಟೆಸ್ಟ್ ಅಂತ ಕೂಡ ಹೇಳ್ಬೋದು. ಏನಿದೆ ಎಕ್ಸೆಪ್ಟ್ ಬೆರಿಲಿಯಂ ಆ್ಯಂಡ್ ಮೆಗ್ನೀಷಿಯಂ. ನೋಡಿ ಈ ಗ್ರೂಪಲ್ಲಿ ಈ ಎಕ್ಸೆಪ್ಟ್ ಬೆರಿಲಿಯಂ ಆ್ಯಂಡ್ ಮೆಗ್ನೀಷಿಯಂ ಇವಿಬ್ಬರನ್ನ ಬಿಟ್ಟು ಎಕ್ಸೆಪ್ಟ್ ಬೆರಿಲಿಯಂ ಆ್ಯಂಡ್ ಮೆಗ್ನೀಷಿಯಂ ನಿಮಗೆಲ್ಲ ಗೊತ್ತಿರಬೇಕು. ಬೆರಿಲಿಯಂ, ಮೆಗ್ನೀಷಿಯಂ ಆದಮೇಲೆ ಅದು ಬರುತ್ತೆ ಕ್ಯಾಲ್ಶಿಯಂ, ಸ್ಟ್ರಾನ್ಶಿಯಂ, ಬೇರಿಯಂ ಆ್ಯಂಡ್ ರೇಡಿಯಂ. ಕ್ಲಿಯರ್? ಸೊ ಇವರಿಬ್ಬರನ್ನ ಬಿಟ್ಟು ಫ್ಲೇಮ್ ಕಲರೇಷನ್ ಅನ್ನೋ ಒಂದು ಜನರಲ್ ಕ್ಯಾರೆಕ್ಟರ್ಸ್ನ ನೋಡೋದಾದರೆ ಎಕ್ಸೆಪ್ಟ್ ಬೆರಿಲಿಯಂ ಆ್ಯಂಡ್ ಮೆಗ್ನೀಷಿಯಂ, ಸೊ ಅದರ್ ಆಲ್ಕಲೈನ್ earth metals and their important characteristics also. ಅಂದರೆ ಎಕ್ಸೆಪ್ಟ್ ಬೆರಿಲಿಯಂ ಆ್ಯಂಡ್ ಮೆಗ್ನೀಷಿಯಂ ಆ್ಯಂಡ್ ಅದರ್ ಆಲ್ಕಲಿ ಮೆಟಲ್ಸ್ ಟು ಇಂಪಾರ್ಟ್ ಕಲರ್ಸ್ ಜನರಲಾಗಿ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ ಆ್ಯಂಡ್ ದೇರ್ ಸಾಲ್ಟ್ ಇಂಪಾರ್ಟ್ ಕ್ಯಾರೆಕ್ಟರಿಸ್ಟಿಕ್ ಕಲರ್ಸ್ ಟು ದ ಬನ್ಸನ್ ಫ್ಲೇಮ್ ಆಸ್ ಫಾಲೋಯಿಂಗ್ ಇಸ್ ಡ್ಯೂ ಟು ದ ಈಸಿ ಆಕ್ಸಿಡೇಷನ್ ಆಫ್ ದರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಕ್ಲಿಯರ್? ಈ ಆಲ್ಕಲೈನ್ earth metals ಅಲ್ಲಿ ನಾವು ಫ್ಲೇಮ್ ಕಲರೇಷನ್ ನೋಡೋದಾದರೆ ಎಕ್ಸೆಪ್ಟ್ ಬೆರಿಲಿಯಂ ಆ್ಯಂಡ್ ಮೆಗ್ನೀಷಿಯಂ ದ ರಿಮೈನಿಂಗ್ ಆಲ್ಕಲೈನ್ earth metals ಆರ್ ಇಂಪಾರ್ಟ್ ಟು ದ ಕಲರೇಷನ್ ಅಥವಾ ದೇ ಆರ್ ಆನ್ಸರ್ಸ್ ದ ಫ್ಲೇಮ್ ಕಲರೇಷನ್ ಅಂತ ನಾವು ಕರಿತಾ ಹೋಗ್ತೀವಿ. ಫ್ಲೇಮ್ ಕಲರೇಷನ್ಗೆ ಆನ್ಸರ್ ಮಾಡ್ತೇವೆ. ಹೇಗೆ ಅಂತ ನೋಡ್ಕೊಂಡು ಇಲ್ಲಿ ಬೇಕಾಗಿ ಬರ್ಕೊಂಡು ಮೆಟಲ್ ದಿಸ್ ಇಸ್ ಕಾಲ್ಡ್ ಆಸ್ ದ ಕಲರ್ ಬರೀಬೋದೈತೆ ನನಗೆ. ಸೊ ನೋಡ್ಕೊಳ್ಳಿ ಇಲ್ಲಿ. ಸೊ ಎಕ್ಸೆಪ್ಟ್ ಮೆಗ್ನೀಷಿಯಂ ಮತ್ತು ಬೆರಿಲಿಯಂನ ಬಿಟ್ಟರೆ ಸೊ ಕ್ಲಿಯರ್. ಮೆಟಲ್ಸ್ ಕ್ಯಾಲ್ಶಿಯಂ ನೋಡಿ, ಕ್ಯಾಲ್ಶಿಯಂ ಇದೆ ಅಂತ ಹೇಳಿದ್ರೆ ಬ್ರಿಕ್ ರೆಡ್ ಕಲರ್ ಬರುತ್ತೆ. ಕ್ಯಾಲ್ಶಿಯಂ. ಓಕೆ, ಕ್ಯಾಲ್ಶಿಯಂ. ನೆಕ್ಸ್ಟ್ ಸ್ಟ್ರಾನ್ಶಿಯಂ ಕ್ರಿಮ್ಸನ್ ರೆಡ್ ಕಲರ್. ನೆಕ್ಸ್ಟ್ ಬೇರಿಯಂ ಆಪಲ್ ಗ್ರೀನ್ ಕಲರ್. Next, radium.
ರೇಡಿಯಂ again crimson red color. Crimson red color. So ಇದು clear. So in the flame coloration character ನಾವು ನೋಡೋದಾದ್ರೆ except beryllium and magnesium the other alkali metals answers the flame coloration. So gives the following colors due to the easy ಅಂತ ಹೇಳ್ತಾರೆ ಡ್ಯೂ ಟು ದ ಈಸಿ ಆಕ್ಸಿಡೇಷನ್ ಆಫ್ ದೇರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಅಂದರೆ ಬೆರಿಲಿಯಂ ಮತ್ತು ಮೆಗ್ನೀಷಿಯಮ್ಸಲ್ಲಿ ಅಷ್ಟು ಬೇಗ ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳು ಆಕ್ಸಿಡೈಸ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹೇಳುವಾಗ ಬಿಕಾಸ್ ಡ್ಯೂ ಟು ದೇರ್ ಅಯನೈಸೇಷನ್ ಎನರ್ಜಿ ಮತ್ತು ಎಂಥಾಲ್ಪಿ ವ್ಯಾಲ್ಯೂಸ್ ಮೇಲೆ ಡಿಪೆಂಡ್ ಆಗಿದೆ. ಡ್ಯೂ ಟು ದೇರ್ ಸೈಜ್ ಆ್ಯಂಡ್ ಎಂಥಾಲ್ಪಿ ವ್ಯಾಲ್ಯೂಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಆ ಒಂದು ಕಾರಣಕ್ಕೋಸ್ಕರ ಎಕ್ಸೆಪ್ಟ್ ಬೆರಿಲಿಯಂ ಆ್ಯಂಡ್ ಮೆಗ್ನೀಷಿಯಮ್ ದ ರಿಮೈನಿಂಗ್ ಆಲ್ಕಲೈನ್ ಮೆಟಲ್ಸ್ ಆರ್ ಆನ್ಸರ್ಸ್ ದ ಫ್ಲೇಮ್ ಕಲರೇಷನ್ ಡ್ಯೂ ಟು ದ ಈಸಿ ಡ್ಯೂ ಟು ದೇರ್ ಜನರಲಾಗಿ ಈಸಿ ಆಕ್ಸಿಡೇಷನ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳು ಈಸಿಯಾಗಿ ಆಕ್ಸಿಡೈಸ್ ಆಗ್ತವೆ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಸೇರಿದೆ. ಸೊ ಹಾಗಾಗಿ ಇಲ್ಲಿ ನೋಡಿ ಫ್ಲೇಮ್ ಕಲರೇಷನ್ಸಲ್ಲಿ ಕ್ಯಾಲ್ಸಿಯಂ ಇತ್ತು ಅಂತಂದರೆ ಬ್ರಿಕ್ ರೆಡ್ ಕಲರ್ ಕೊಡುತ್ತೆ, ಸ್ಟ್ರಾನ್ಶಿಯಮ್ ಇದ್ದರೆ ಕ್ರಿಮ್ಸನ್ ರೆಡ್ ಕಲರ್ ಕೊಡುತ್ತೆ, ಬೇರಿಯಂ ಇದ್ದರೆ ಆಪಲ್ ಗ್ರೀನ್ ಕಲರ್ ಕೊಡುತ್ತೆ, ರೇಡಿಯಂ ಇದ್ದರೆ ಕ್ರಿಮ್ಸನ್ ರೆಡ್ ಅನ್ನ ಕಲರ್ ಕೊಡುತ್ತೆ. ಇಲ್ಲಿ ಬೇರಿಯಂ ಆ್ಯಂಡ್ ಮೆಗ್ನೀಷಿಯಮ್ ವೆರಿ ಹೈ ಅಯನೇಷನ್ ಎಂಥಾಲ್ಪಿ. ಯಾಕೆ ಕೊಡಲ್ಲ ಅಂತ ಹೇಳಿದ್ರೆ ಬೇರಿಯಂ ಹೇಳಿದಲ್ಲ. ಸೊ ದಿಸ್ ಬೇರಿಯಂ ಆ್ಯಂಡ್ ಮೆಗ್ನೀಷಿಯಮ್ ಡಿಪೆಂಡಿಂಗ್ ಅಪಾನ್ ದರ್ ಸೈಜ್ ಆ್ಯಂಡ್ ಎಂಥಾಲ್ಪೀಸ್ ಏನಾಗಿರುತ್ತೆ ಅಂತ ಹೇಳ್ಬೋದು ಈಗ. ಸೊ ಬೇರಿಲಿಯಂ ನಾಟ್ ಬೇರಿಯಂ, beryllium and magnesium beryllium and magnesium have very high ionization enthalpies and needs large amount of energy to excite their electrons. Clear? ಯಾಕೆಂತ ಹೇಳಿದ್ರೆ ಈ ಬೆರಿಲಿಯಂ ಮತ್ತು ಮೆಗ್ನೀಷಿಯಮ್ಸ್ಗಳು ಹೈಯರ್ ಎಂಥಾಲ್ಪಿ ಎನರ್ಜೀಸ್ ಇರುತ್ತೆ. ದೇರ್ ರಿಕ್ವೈರ್ಮೆಂಟ್ ಆಫ್ ಎನರ್ಜಿ ಇಸ್ ಮೋರ್ ಟು ಎಕ್ಸೈಟ್ ದ ಎಲೆಕ್ಟ್ರಾನ್ಸ್. ಎಕ್ಸೈಟ್ ಅಂದರೆ ಎಲೆಕ್ಟ್ರಾನ್ಸ್ಗಳು ಎಕ್ಸೈಟ್ ಆಗಲಿಕ್ಕೆ ಅಂದರೆ ಜಂಪ್ ಆಗಲಿಕ್ಕೆ ಹೈಯೆಸ್ಟ್ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಮೆಂಟ್ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಮೆಗ್ನೀಷಿಯಮ್ ಮತ್ತು ಬೆರಿಲಿಯಮ್ಗಳು ಫ್ಲೇಮ್ ಕಲರೇಷನ್ಗೆ ಆನ್ಸರ್ ಮಾಡಲ್ಲ. ದಟ್ಸ್ ದಿಸ್ ದ ಫ್ಲೇಮ್ ಕಲರೇಷನ್. ಸೊ ವಿಲ್ ಮೂವ್ ಆನ್ ಟು ದ ಲಾಸ್ಟ್ ಪ್ರಾಪರ್ಟಿ. ಸೊ 10th ಪ್ರಾಪರ್ಟಿ ಇಸ್ ಕಾಲ್ಡ್ ರೆಡ್ಯೂಸಿಂಗ್ ಪ್ರಾಪರ್ಟಿ. ರೆಡ್ಯೂಸಿಂಗ್ ಪ್ರಾಪರ್ಟಿ. ಸೊ ಓಕೆ ಪ್ರಾಪರ್ಟಿ ನಥಿಂಗ್ ಬಟ್ ಕ್ಯಾರೆಕ್ಟರ್. ಸೊ 10th ಜನರಲ್ ಕ್ಯಾರೆಕ್ಟರ್ ಏನಪ್ಪ ಇರುತ್ತೆ ಇಸ್ ರೆಡ್ಯೂಸಿಂಗ್ ಪ್ರಾಪರ್ಟಿ. Reducing property. So 10th property is called as the reducing property. So ನೋಡಿ cannot act as strong reducing agents. So definitely ಹೇಳ್ತಾರೆ this alkaline earth metals definitely these alkaline earth metals cannot act as a strong reducing agents due to their low ionization energy and ready tendency to lose their valence electrons. Clear cut ಆಗಿ ಹೇಳ್ಬಿಡ್ತಾರೆ. ಸೊ alkaline earth metals cannot act as a strong reducing agents due to their low ionization energy and ready to lose their valence electrons. ಆ ಒಂದು ಕಾರಣಕ್ಕೋಸ್ಕರ alkaline earth metals are not strong reducing agents. ಯಾವುದೇ ಕಾರಣಕ್ಕೂ strong reducing agents ಅಲ್ಲ. alkaline earth metals are not, ಅದು cannot act as a strong reducing agent. ಯಾಕೆ ಅಂತ ಹೇಳಿದ್ರೆ alkaline earth metals are not strong reducing agent due to low ionization energy and ready tendency to lose outmost shell electrons ಅಥವಾ tendency to lose electrons in the valence shells. valence shells ಅಲ್ಲಿ ಎಲೆಕ್ಟ್ರಾನ್ಸ್ಗಳು ಏನಾಗ್ತವೆ ಕಳ್ಕೊಳ್ತಾರೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಆಲ್ಕಲಿ ಮೆಟಲ್ಸು ಮತ್ತು ಆಲ್ಕಲೈನ್ ಮೆಟಲ್ಸ್ ಕಂಪೇರ್ ಮಾಡಿದಾಗ ಆಲ್ಕಲಿ ಮೆಟಲ್ಸ್ ಆರ್ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ಸ್ ಅಂತ ಕರಿತೀವಿ. ಬಟ್ ಆಲ್ಕಲೈನ್ ಮೆಟಲ್ಸ್ ಆರ್ ನಾಟ್ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ಸ್ ಡ್ಯೂ ಟು ದ ಲೋ ಅಯನೈಸೇಷನ್ ಆ್ಯಂಡ್ ಟೆಂಡೆನ್ಸಿ ಟು ಲೂಸ್ ದೇರ್ ವೇಲೆನ್ಸ್ ಎಲೆಕ್ಟ್ರಾನ್. ದಟ್ಸ್ ಆಲ್. ದಿಸ್ ಆರ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಆಫ್ ಕಾಂಪೌಂಡ್ಸ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್. 10 ಕ್ಯಾರೆಕ್ಟರ್ಸ್ನ ಕೂಡ ಸ್ಟಡಿ ಮಾಡಿದ್ದೀವಿ. ಈಗ ಇಲ್ಲಿಗೆ ಎಲ್ಲ ಜನರಲ್ ಕ್ಯಾರೆಕ್ಟರ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ಓಕೆ ಕಂಪ್ಲೀಟ್ ಆಗಿದ್ರೆ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಅನಾಮಲಸ್ ಬಿಹೇವಿಯರ್ ಆಫ್ ಬೆರಿಲಿಯಂ. ನಾನು ಯಾವ ರೀತಿ ನಾವು lithium is the first member of the alkali metals. Clear? So lithium alkali metals ಅಲ್ಲಿ ಮೊದಲನೇ ಮೆಂಬರ್ ಆಗಿರ್ತಾರೆ. ಸೊ ಬೆರಿಲಿಯಂ ಇಸ್ ದ ಫಸ್ಟ್ ಮೆಂಬರ್ ಆಫ್ ದ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಹಾಗಾಗಿ ಸೊ ಅದರ ಅನಾಮಲಸ್ ಬಿಹೇವಿಯರ್ ನೋಡೋಣ ಜನರಿಗೆ. ನೆಕ್ಸ್ಟ್ ಈಸ್ ಅನಾಮಲಸ್ ಬಿಹೇವಿಯರ್ ಆಫ್ ಬೆರಿಲಿಯಂ. ನೋಡಿ ಅನಾಮಲಸ್ ಬಿಹೇವಿಯರ್ ಆಫ್ ಬೆರಿಲಿಯಂ ಏನೇನು ಹೇಳ್ಬೋದು ಅಂತಂದರೆ ಸೊ ಬೆರಿಲಿಯಂ ಈಸ್ ದ ಫಸ್ಟ್ ಮೆಂಬರ್ ಆಫ್ ದ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಕ್ಲಿಯರ್? lithium is the first member of the alkali metals. So beryllium is the first member of the alkaline earth metals. So these properties or these anomalous behavior different than compared to other elements in the same group. ಸರಿನಾ? ಅಂದರೆ ಈ ಒಂದು ಬೆರಿಲಿಯಂನ ಯಾಕೆ ನಾವು ಪೆಕ್ಯುಲಿಯರ್ ಅನಾಮಲಸ್ ಅಂತ ಕರಿತೀವಿ ಅಂತ ಹೇಳಿದ್ರೆ ಬೆರಿಲಿಯಂ ಅನ್ನೋದು ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಲ್ಲಿ ಮೊದಲನೇ ಮೆಂಬರ್ ಆಗಿರ್ತಾರೆ.
ಆದರೆ ಇವರ ಪ್ರಾಪರ್ಟೀಸ್ಗಳು ಬೇರೆ ಎಲಿಮೆಂಟ್ಸ್ ಕಂಪೇರ್ ಮಾಡಿದ್ರೆ ಡಿಫ್ರೆಂಟ್ ಆಗಿರುತ್ತೆ. ಯಾಕೆ? ಡ್ಯೂ ಟು ದ ಫಾಲೋಯಿಂಗ್ ರೀಸನ್ ಅಂತ ಹೇಳ್ತಾರೆ. ಈ ಅನಾಮಲಸ್ ಬಿಹೇವಿಯರ್ ಬರಲಿಕ್ಕೆ ಏನು ಕಾರಣ ಅಂದರೆ ಡ್ಯೂ ಟು ದ ಫಾಲೋಯಿಂಗ್ ರೀಸನ್. ಮೊದಲನೇ ರೀಸನ್ ಬಂದ್ಬಿಟ್ಟು ಇಲ್ಲಿ ಹೇಳುವಾಗ ಇಟ್ಸ್ ಸೈಜ್ ಇಸ್ ಇಟ್ಸ್ ವೆರಿ ಸ್ಮಾಲ್ ಸೈಜ್. It's very small size. Its size is very small. It's very small size and high polarizing power. And high polarizing power. And high polarizing power. Small size. It's very small size. It's very small size and high polarizing power. ಯಾಕೆ ಅನಾಮಲಸ್ ಬಿಹೇವಿಯರ್ ಆಫ್ ಬೆರಿಲಿಯಂ ಏನಂತ ಆಯಿತು ಅಂತಂದರೆ ಬಿಕಾಸ್ ಡ್ಯೂ ಟು ದ ಫಾಲೋಯಿಂಗ್ ಫ್ಯಾಕ್ಟರ್ಸ್. ಫಸ್ಟ್ ಒನ್ ಇಸ್ ಇಟ್ಸ್ ಸೈಜ್ ಇಸ್ ಸ್ಮಾಲ್. Its size is small. It's a very small size and high polarizing power. Size is small and high polarizing power. ಎರಡನೇ ಪಾಯಿಂಟ್ high electronegativity. High electronegativity and high ionization enthalpy. And high ionization enthalpy but high ionization energy then compared to other elements in the same groups. ಬೇರೆ ಎಲಿಮೆಂಟ್ಸ್ಗೆ ಆ ಗ್ರೂಪಲ್ಲಿ ಕಂಪೇರ್ ಮಾಡಿದ್ರೆ ಈ ಒಂದು ಬೆರಿಲಿಯಂಗೆ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವ್ ಇರುತ್ತೆ ಮತ್ತು ಹೈಯೆಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಇರುತ್ತೆ. ಎರಡು ಪಾಯಿಂಟ್. ಸೊ ಮೂರನೇದು ಆಬ್ಸೆನ್ಸ್ ಆಫ್ ಡಿ ಆರ್ಬಿಟಲ್ ಇನ್ ದ ವೇಲೆನ್ಸ್ ಶೆಲ್. ಸೊ ಥರ್ಡ್ ಈಸ್ ಆಬ್ಸೆನ್ಸ್ ಆಫ್ ಡಿ ಆರ್ಬಿಟಲ್. Absence of d orbital in the valence shell. Absence of d orbital in the valence shell. So these are the very important anomalous properties of the beryllium ಅಂತ ಹೇಳ್ತೀವಿ. ಸೊ ಅನಾಮಲಸ್ ಬಿಹೇವಿಯರ್ ಅಂತ ಕೂಡ ಹೇಳ್ತೀವಿ. ಸೊ ಅನಾಮಲಸ್ ಬಿಹೇವಿಯರ್ ಆಫ್ ಬೆರಿಲಿಯಂ ಅಂತ ಹೇಳಿದ್ರೆ ಸೊ ಬೆರಿಲಿಯಂ ಈಸ್ ದ ಫಸ್ಟ್ ಮೆಂಬರ್ ಆಫ್ ದ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಸೊ these properties different than compared to other elements in the same group. ಅದೇ ಗ್ರೂಪಿಗೆ ಹೋಲಿಸಿದ್ರೆ ಬೇರೆ ಆಗಿರುತ್ತೆ. ಯಾಕೆ? ಡ್ಯೂ ಟು ದ ಫಾಲೋಯಿಂಗ್ ರೀಸನ್. ಸೊ ಬೆರಿಲಿಯಂ ಇಸ್ ಎ ಸ್ಮಾಲ್ ಸೈಜ್. ಇಟ್ಸ್ ಸೈಜ್ ಇಸ್ ಸ್ಮಾಲ್ ಆ್ಯಂಡ್ ಹೈ ಪೋಲರೈಸಿಂಗ್ ಪವರ್. ಸೊ ಪೋಲರೈಸಿಂಗ್ ಪವರ್ ಜಾಸ್ತಿ ಇರುತ್ತೆ. ಎರಡನೇದು ಹೈ ಎಲೆಕ್ಟ್ರೋನೆಗೆಟಿವ್ ಇರುತ್ತೆ, ಹೈ ಅಯನೈಸೇಷನ್ ಎಂಥಾಲ್ಪಿ ಇರುತ್ತೆ. ಮೂರನೇದು ಅಬ್ಸೆನ್ಸ್ ಆಫ್ ಡಿ ಆರ್ಬಿಟಲ್ ಇನ್ ದ ವೇಲೆನ್ಸ್ ಶೆಲ್. ಸೊ ಫಾರ್ ದಿಸ್ 3 ಇಂಪಾರ್ಟೆಂಟ್ ರೀಸನ್ಸ್ ಸೊ ಬೆರಿಲಿಯಂ ಶೋಸ್ ದ ಅನಾಮಲಸ್ ಬಿಹೇವಿಯರ್. ಈ ಒಂದು 3 ಕಾರಣಗಳಿಂದ ಆ ಬೆರಿಲಿಯಂ ಅನ್ನೋದು ಏನು ತೋರಿಸುತ್ತಪ್ಪ ನಮಗೆ ಅಂತ ಹೇಳಿದ್ರೆ ಅನಾಮಲಸ್ ಬಿಹೇವಿಯರ್ನ ತೋರಿಸುತ್ತೆ. ದಟ್ಸ್ ಆಲ್ ಇಸ್ ದ ಅನಾಮಲಸ್ ಬಿಹೇವಿಯರ್ ಆಫ್ ಬೆರಿಲಿಯಂ. ಕ್ಲಿಯರ್? ಇದು ನೋಡ್ಕೊಂಡ್ರೆ ಸಾಕು. ಸೊ ಓಕೆ. ಸೊ ಇಲ್ಲಿಗೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ನ ಜನರಲ್ ಕ್ಯಾರೆಕ್ಟರ್ಸ್ ಕಂಪ್ಲೀಟ್ ಆಯಿತು ಮತ್ತು ಅನಾಮಲಸ್ ಬಿಹೇವಿಯರ್ ಕಂಪ್ಲೀಟ್ ಆಯಿತು. ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕಾಂಪೌಂಡ್ಸನ್ನ ಕೊಟ್ಟಿದ್ದಾರೆ. ಸಿಲೆಬಸ್ ರೆಡ್ಯೂಸ್ ಮಾಡಿದರೆ ಸಾಕಷ್ಟು ಕೊಟ್ಟಿದ್ದಾರೆ. ಸಮ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ಮೆಗ್ನೀಷಿಯಮ್ ಆ್ಯಂಡ್ ಕ್ಯಾಲ್ಸಿಯಮ್ ಅಂತ ಹೇಳಿದ್ದಾರೆ. ಆದರೆ ಸಿಲೆಬಸ್ ರೆಡ್ಯೂಸ್ ಮಾಡೋದ್ರಿಂದ ಮೆಗ್ನೀಷಿಯಮ್ನ ಡ್ರಾಪ್ ಔಟ್ ಮಾಡಿದ್ದಾರೆ. ಉಳಿಸ್ಕೊಂಡಿರೋದು ಏನಪ್ಪ ಅಂತ ಹೇಳಿದ್ರೆ ಸಮ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ಕ್ಯಾಲ್ಸಿಯಮ್ ಆದರೆ ಎಕ್ಸ್ಕ್ಯೂಸ್ ಮೀ ಸಮ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ಕ್ಯಾಲ್ಸಿಯಮ್ ಅಂತ ಇದೆ. ಆ ಕ್ಯಾಲ್ಸಿಯಮ್ಸಲ್ಲಿ ನಾವು ಒಂದು 3 ಕಾಂಪೌಂಡ್ಸ್ನ ನೋಡ್ಬೋದು. ಬಂದ್ಬಿಟ್ಟು ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಬರುತ್ತೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಮತ್ತೊಂದು POP ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಕ್ಯಾಲ್ಸಿಯಂ ಸಲ್ಫೇಟ್ ನದಿ ಬಿಟ್ಟು ಜಿಪ್ಸಮ್ ಅಂತ ಕೂಡ ಕರಿತೀವಿ. ಆ ಕಾಂಪೌಂಡ್ಸ್ನ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ, ಅದರ ಪ್ರಾಪರ್ಟೀಸ್ ಏನು, ಯೂಸಸ್ ಏನು ಅಂತ ನೋಡೋದ್ರಲ್ಲಿಗೆ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಕಂಪ್ಲೀಟ್ ಆಗ್ಬೋದು. ಆ 3 ಕಾಂಪೌಂಡ್ಸ್ ಹೇಳಿದ್ದಾರೆ. ಸಾಕಷ್ಟು ಕಾಂಪೌಂಡ್ಸ್ ಇದೆ. ಕಾಂಪೌಂಡ್ಸ್ ಆಫ್ ಮೆಗ್ನೀಷಿಯಮ್ ಮತ್ತು ಕ್ಯಾಲ್ಸಿಯಮ್ ಅಂತ ಹೇಳಿದರೆ ಅದರಲ್ಲಿ ಮೆಗ್ನೀಷಿಯಮ್ ಸಲ್ಫೇಟು, ಮೆಗ್ನೀಷಿಯಮ್ ಕಾರ್ಬೋನೇಟು ಇವೆಲ್ಲ ಕಾಂಪೌಂಡ್ಸ್ ಇತ್ತು. ಬಟ್ ಸಿಲೆಬಸ್ 30% ರೆಡ್ಯೂಸ್ ಮಾಡಿದ್ದರಿಂದ ಆ ಕಾನ್ಸೆಪ್ಟ್ ಬಿಟ್ಟಿದ್ದಾರೆ. ಹಾಗಾಗಿ ನಾನು ಏನಿದೆ ಆ ಸಿಲೆಬಸ್ ಪ್ರಕಾರ ಪಾಠ ಮಾಡ್ತಾ ಇದ್ದೀನಿ. ಓಕೆ. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್ ಇಸ್ ಸಮ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ಕ್ಯಾಲ್ಸಿಯಂ. ನೆಕ್ಸ್ಟ್ ಇಸ್ some important compounds of calcium. Some important compounds of calcium. ನೋಡಿ, some important compounds of calcium ಅಲ್ಲಿ ಮೊದಲೇ ಕಾಂಪೌಂಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸೊ ಬ್ರಾಕೆಟ್ ಅಲ್ಲಿ ಇನ್ನೊಂದು ಇದೆ, ಒನ್ ಮೋರ್ ಇಸ್ ಕಾಲ್ಡ್ ಸ್ಲ್ಯಾಕ್ಡ್ ಲೈಮ್ ಅಂತ ಕೂಡ ಕರೀತಿದ್ದಾರೆ. ಸ್ಲ್ಯಾಕ್ಡ್ ಲೈಮ್. ಸೊ ದ ಮಾಲಿಕ್ಯುಲರ್ ಫಾರ್ಮುಲಾ ಬಂದು CaOH twice, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ದಿಸ್ ಇಸ್ ದ ಕಾಂಪೌಂಡ್. ಸೊ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ಕ್ಯಾಲ್ಸಿಯಮ್ಸ್ ಅಲ್ಲಿ ಮೊದಲನೇ ಕಾಂಪೌಂಡ್ ಯಾವುದಪ್ಪ ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸೊ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನಾವು ಸ್ಲ್ಯಾಕ್ಡ್ ಲೈಮ್ ಅಂತ ಕೂಡ ಕರಿತೀವಿ. ಅದನ್ನು ಎಂತ ಕರಿತೀವಿ? ಸ್ಲ್ಯಾಕ್ಡ್ ಲೈಮ್. ಮಾಲಿಕ್ಯುಲರ್ ಫಾರ್ಮುಲಾ CaOH twice. ಇದನ್ನ ಹೆಂಗೆ ಪ್ರಿಪೇರ್ ಮಾಡ್ತಾರೆ? ಸೊ ದಿಸ್
calcium hydroxide is prepared by ಹೆಂಗೆ it is prepared by adding a limited amount of water to quicklime. The reaction is highly exothermic and is known as slacking of lime ಅಂತ ಕರಿತಾ ಹೋಗ್ತೀವಿ. ನೋಡಿ ಏನು ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಕ್ವಿಕ್ ಲೈಮ್ಗೆ ಲಿಮಿಟೆಡ್ ಅಮೌಂಟ್ ಆಫ್ ವಾಟರ್ ನೋಡಿ ದಿಸ್ ಇಸ್ ಕಾಲ್ಡ್ ಆಸ್ ದ ಕ್ಯಾಲ್ಸಿಯಂ ಆಕ್ಸೈಡ್ ಆರ್ ಮೋರ್ ನೇಮ್ ಇಸ್ ಕಾಲ್ಡ್ ಆಸ್ ದ ಕ್ವಿಕ್ ಲೈಮ್ ಅಂತ ಕರಿತೀವಿ. ಇದಕ್ಕೆ ಅಂತ ಕರಿತೀವಿ ಕ್ವಿಕ್ ಲೈಮ್. ಸೊ ಈ ಕ್ವಿಕ್ ಲೈಮ್ಗೆ ಲಿಮಿಟೆಡ್ ಅಮೌಂಟ್ ಆಫ್ ವಾಟರ್ ಹಾಕ್ತಾರೆ. ಸೊ ಯಾವಾಗ ಸುಣ್ಣ ಬೆಳಗ್ಗೆ ಅಂದ್ರೆ ಸುಣ್ಣಕ್ಕೆ ನೀರು ಹಾಕಿದ್ರೆ ಏನಾಗುತ್ತೆ ಬಿಸಿ ಬಿಸಿ ಆಗುತ್ತೆ ನೋಡಿ ನಾವು ಸುಣ್ಣ ತಂತೀವಲ್ಲ ಸುಣ್ಣಕ್ಕೆ ನೀರು ಹಾಕಿದಾಗ ಅದೇನಾಗತ್ತಪ್ಪ ಹೀಟಪ್ ಆಗುತ್ತೆ ಬಿಕಾಸ್ ಡ್ಯೂ ಟು ದ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳಿದ್ರೆ ಈಟ್ ಈಸ್ ಲಿಬರೇಟೆಡ್ ಈಟ್ ಲಿಬರೇಟ್ ಆಗ್ತಿದೆ ಅಂತ ಹೇಳಿದ್ರೆ ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್. ಈಟ್ ಅಬ್ಸರ್ವ್ ಆಗುತ್ತೆ ಅಂತ ಹೇಳಿದ್ರೆ ಎಂಡೋಥರ್ಮಿಕ್ ರಿಯಾಕ್ಷನ್. ಕ್ಯಾಲ್ಸಿಯಂ ಆಕ್ಸೈಡ್ ನಥಿಂಗ್ ಬಟ್ ಸುಣ್ಣಕ್ಕೆ ನೀರು ಹಾಕಿದ್ರೆ ಈಟ್ ಲಿಬರೇಟ್ ಆಗುತ್ತೆ. ಅದೇ ಏನಾದರೂ ನಮ್ಮ ಬಾಯೊಳಗೆ ಗ್ಲೂಕೋಸ್ ಹಾಕೊಂಡ್ರೆ ತಣ್ಣಗೆ ಕೂಲ್ ಆಗುತ್ತೆ ಈಟ್ ಅಬ್ಸರ್ವ್ ಆಗುತ್ತೆ. ಸಿಕ್ಕಾಪಟ್ಟೆ ಟಯರ್ಡ್ ಆದಾಗ ಅಥವಾ ಯಾರಾದರೂ ಅಥ್ಲೆಟಿಕ್ಸಲ್ಲಿ ಭಾಗವಹಿಸ್ತಾರಲ್ಲಪ್ಪ ರನ್ನಿಂಗ್ ರೇಸಲ್ಲಿ ರಿಲೇ ಅಥ್ಲೆಟ್ಸಲ್ಲಿ ಭಾಗವಹಿಸಿದಾಗ ಓಡಿರ್ತಾನೆ ಸಿಕ್ಕಾಪಟ್ಟೆ ಸುಸ್ತಾಗಿರ್ತಾನೆ ಟಯರ್ಡ್ ಆಗಿರ್ತಾನೆ. ಆ ಟಯರ್ಡ್ ಆದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಗ್ಲೂಕೋಸ್ ಬಾಯಲ್ಲಿ ಹಾಕೊಳ್ತಾನೆ. ಗ್ಲೂಕೋಸ್ ಆಗಿ ಈಟ್ ಅಬ್ಸರ್ವ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ ಗ್ಲೂಕೋಸನ್ನು ನಾವು ಬಾಯಲ್ಲಿ ಹಾಕೊಂಡ್ರೆ ದಟ್ ಇಸ್ ಕಾಲ್ಡ್ ಎಂಡೋಥರ್ಮಿಕ್ ರಿಯಾಕ್ಷನ್ ಈಟ್ ಅಬ್ಸರ್ವ್ ಆಗುತ್ತೆ. ಅದೇ ನಾವೇನಾದರೂ ಜನರಲ್ ಇಲ್ಲಿ ಹೇಳುವಾಗ ಕ್ಲಿಯರ್ ಹೇಳ್ತಾನೆ ಸುಣ್ಣ ಇದೆಯಲ್ಲ ಆ ಕ್ಯಾಲ್ಸಿಯಂ ಆಕ್ಸೈಡ್ ನದಿ ಬಟ್ ಕ್ವಿಕ್ ಲೈಮ್ ಅಂತ ಕರಿತೀವಿ. ಆ ಕ್ವಿಕ್ ಲೈಮಿಗೆ ಲಿಮಿಟೆಡ್ ಅಮೌಂಟ್ ಆಫ್ ವಾಟರ್ನ ಹಾಕಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಸೊ ಈಟ್ ಲಿಬರೇಟ್ ಆಗುತ್ತೆ. ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕೂಡ ಕರಿತಾ ಹೋಗ್ತೀವಿ. ಆ್ಯಂಡ್ ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಸ್ಲ್ಯಾಕಿಂಗ್ ಆಫ್ ಲೈಮ್ ಅಂತ ಕರಿತೀವಿ. ಸ್ಲ್ಯಾಕಿಂಗ್ ಆಫ್ ಲೈಮ್ ಅಂತ ಹೇಳಿದ್ರೆ ಅದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸುಣ್ಣ ಗಟ್ಟಿರೋ ಸುಣ್ಣನ ನೀರು ಥರ ಸ್ಲರಿ ಮಾಡ್ತೀವಲ್ಲ ದಟ್ ಈಸ್ ಕಾಲ್ಡ್ ಆಸ್ ಸ್ಲ್ಯಾಕಿಂಗ್ ಆಫ್ ಲೈಮ್ ಅಂತ ಕರಿತೀವಿ. ಆ ಪ್ರೋಸೆಸ್ಗೆ ನೆನ್ಪಿಟ್ಕೊಡಿ ಇಟ್ ಇಸ್ ಪ್ರಿಪೇರ್ಡ್ ಬೈ treating with the calcium oxide with limited amount of water. With limited amount of water, it is liberated. This reaction is called as the exothermic reaction. The process is called as the slacking of lime. The process is called as the slacking of lime. Slacking of lime. ನೋಡಿ ಏನಾಗ್ತದಲ್ಲ ಈಗ CaOH twice. CaOH twice. This is called as the slacked lime. This is called as the slacked lime. Clear? So ಈ ರೀತಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ಪ್ರಿಪೇರ್ ಮಾಡ್ತಾರೆ. ಸೊ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದ್ರೂ ಕೂಡ ಒಂದೇ ಸ್ಲ್ಯಾಕ್ಡ್ ಲೈಮ್ ಅಂದ್ರೂ ಕೂಡ ಒಂದೇ. ಕ್ಲಿಯರ್? ಕ್ವಿಕ್ ಲೈಮ್ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಆಕ್ಸೈಡ್. ಸೊ ಇದನ್ನು ಲಿಮಿಟೆಡ್ ಅಮೌಂಟ್ ಆಫ್ ವಾಟರ್ನ ಆ್ಯಡ್ ಮಾಡಿದಾಗ ಈಟ್ ಈಸ್ ಲಿಬರೇಟೆಡ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಬರುತ್ತೆ. ದ ಪ್ರಾಸೆಸ್ ಇಸ್ ಕಾಲ್ಡ್ ಆಸ್ ದ ಸ್ಲ್ಯಾಕಿಂಗ್ ಆಫ್ ಲೈಮ್ ಅಂತ ಕರೀತಾರೆ. ಸ್ಲ್ಯಾಕಿಂಗ್ ಆಫ್ ಲೈಮ್. ಕ್ಲಿಯರ್? ಈ ರೀತಿ ಇದನ್ನು ಪ್ರಿಪೇರ್ ಮಾಡ್ತಾರೆ. ಸೊ ಇದೊಂದು ಪಾಯಿಂಟ್ ನಿಮಗೆ ಗೊತ್ತಿಲ್ಲ. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಸ್ಲ್ಯಾಕಿಂಗ್ ಆಫ್ ಲೈಮ್. ಸ್ಲ್ಯಾಕಿಂಗ್ ಆಫ್ ಲೈಮ್ ಪ್ರಾಪರ್ಟೀಸ್ ನೋಡೋಣ. ಪ್ರಿಪ್ರೇಷನ್ ಆಯಿತು. ನೆಕ್ಸ್ಟ್ ವಾಟ್ ಆರ್ ದ ಪ್ರಾಪರ್ಟೀಸ್ ಫಾರ್ ಸ್ಲ್ಯಾಕಿಂಗ್ ಆಫ್ ಲೈಮ್. ನೋಡಿಕ್ಕೆ ಹೆಂಗಿರುತ್ತೆ ಸ್ಲ್ಯಾಕಿಂಗ್ ಆಫ್ ಲೈಮ್ ಅಂತ ಹೇಳಿದ್ರೆ ದ ಫಸ್ಟ್ ಒನ್ ಇಸ್ ಪ್ರಾಪರ್ಟೀಸ್. ನೆಕ್ಸ್ಟ್ ಇಸ್ ಪ್ರಾಪರ್ಟೀಸ್ ಆಫ್ CaOH twice ಸ್ಲ್ಯಾಕಿಂಗ್ ಆಫ್ ಲೈಮ್. ಕಂಟಿನ್ಯೂ ಮಾಡಬೇಡಿ. ಏನು ಪ್ರಾಪರ್ಟೀಸ್ ಏನಾಗುತ್ತೆ ಅಂದರೆ ಸೊ ಸ್ಲ್ಯಾಕಿಂಗ್ ಆಫ್ ಲೈಮ್ ಈಸ್ ಎ ವೈಟ್ ಅಮಾರ್ಫಸ್ ಪೌಡರ್. ಕ್ಲಿಯರ್? ಇದು ವೈಟ್ ಅಮಾರ್ಫಸ್ ಪೌಡರ್. ಹೇಳ್ಬೋದು ಪ್ರಾಪರ್ಟೀಸಲ್ಲಿ ವೈಟ್ amorphous powder. ನೋಡಿ ಸೊ ಸ್ಲ್ಯಾಕಿಂಗ್ ಆಫ್ ಲೈಮ್ ಪ್ರಾಪರ್ಟಿ ಮೊದಲೇ ಹೇಳ್ತಪ್ಪ ಅಂದರೆ ಸೊ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸ್ಲ್ಯಾಕಿಂಗ್ ಆಫ್ ಲೈಮ್ ಈಸ್ ಎ ವೈಟ್ ಅಮಾರ್ಫಸ್ ಪೌಡರ್. ಇಟ್ ಈಸ್ sparingly soluble in water. A suspension of slacked lime in water is called milky of lime. And a color solutions of CaOH twice is called as the lime water ಅಂತ ಕರೀತಾರೆ. So means a clear solutions of that a clear solution of calcium hydroxide is called as the lime water ಅಂತ ಕರೀತಾರೆ. ಮೊದಲೇ ಪ್ರಾಪರ್ಟಿ ನೆನ್ಪಿಟ್ಕೊಳ್ಳಿ. ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನೋಡಲಿಕ್ಕೆ ಯಾವ ರೀತಿ ಇರುತ್ತಪ್ಪ ಅಂದರೆ ವೈಟ್ ಅಮಾರ್ಫಸ್ ಸಾಲಿಡ್ ಆಗಿರುತ್ತೆ. ಸೊ ವೈಟ್ ಅಮಾರ್ಫಸ್ ಪೌಡರ್ ಅಂತ ಕೂಡ ಕರಿಬೋದು. ಅಮಾರ್ಫಸ್ ಪೌಡರ್ ಅಂತ ಹೇಳ್ತೀವಿ. ಇಟ್ ಈಸ್ ಸ್ಪೇರಿಂಗ್ಲಿ ಸಾಲ್ಯುಬಲ್ ಇನ್ ವಾಟರ್ ಆ್ಯಂಡ್ ಸಸ್ಪೆನ್ಷನ್ ಆಫ್ ಸ್ಲ್ಯಾಕ್ಡ್ ಲೈಮ್ ಇನ್ ವಾಟರ್. ಆ್ಯಂಡ್ ಸಸ್ಪೆನ್ಷನ್ ಇರುತ್ತಲ್ಲ ಯಾವುದೇ ಕಾರಣಕ್ಕೆ ನೀರಲ್ಲಿ ಕಂಪ್ಲೀಟಾಗಿ ಕರಗಲ್ಲ, ಇದು ಹಾಗೇ ಇರುತ್ತೆ. ಅದು ಸಸ್ಪೆನ್ಷನ್ ಇರುತ್ತಲ್ಲ ನೋಡಿ, ದ ಸಸ್ಪೆನ್ಷನ್ ಆಫ್ ಸ್ಲ್ಯಾಕ್ಡ್ ಲೈಮ್ ಇನ್ ವಾಟರ್ ಇಸ್ ಕಾಲ್ಡ್ ಆಸ್ ದ ಮಿಲ್ಕ್ ಆಫ್ ಲೈಮ್ ಅಂತ ಕರಿತೀವಿ. ಮಿಲ್ಕ್ ಆಫ್ ಲೈಮ್ ಸಸ್ಪೆನ್ಷನಿಗೆ ದ ಸಸ್ಪೆನ್ಷನ್ ಇನ್ ದ ಸೊಲ್ಯೂಷನ್. ದ ಸಸ್ಪೆನ್ಷನ್ ಯು ಕ್ಯಾನ್ ಕಾಲ್ ಇಟ್ ಆಸ್ ದ ಮಿಲ್ಕ್ ಆಫ್ ಲೈಮ್ ಅಂತ ಕರಿತೀವಿ. ದ ಕ್ಲಿಯರ್ ಸೊಲ್ಯೂಷನ್ ಇಸ್ ಕಾಲ್ಡ್ ಆಸ್ ದ ಲೈಮ್ ವಾಟರ್ ಅಂತ ಕರಿತೀವಿ. ದ ಕ್ಲಿಯರ್ ಸೊಲ್ಯೂಷನ್ ಇಸ್ ಕಾಲ್ಡ್ ಆಸ್ ದ ಲೈಮ್ ವಾಟರ್. ಇಸ್ ದ ಫಸ್ಟ್ ಪ್ರಾಪರ್ಟಿ. ಗೊತ್ತಲ್ಲ? ಮೊದಲನೇ ಪ್ರಾಪರ್ಟಿ ಏನಂತಪ್ಪ ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ವೈಟ್ ಅಮಾರ್ಫಸ್ ಸಾಲಿಡ್ ಅಥವಾ ವೈಟ್ ಅಮಾರ್ಫಸ್ ಪೌಡರ್ ಆಗಿರುತ್ತೆ. ಇದು ಸ್ಪ್ಯಾರಿಂಗ್ಲಿ ಸಾಲ್ಯುಬಲ್ ಇನ್ ವಾಟರ್. ಸಸ್ಪೆನ್ಷನ್ ಆಫ್ ಸೊಲ್ಯೂಷನ್, ದ ಸಸ್ಪೆನ್ಷನ್ ಏನಿದೆ ದ ಸಸ್ಪೆನ್ಷನ್ ಆಫ್ ಸ್ಲ್ಯಾಕ್ಡ್ ಲೈಮ್ ಇಸ್ ಕಾಲ್ಡ್ ಆಸ್ ದ ಮಿಲ್ಕ್ ಆಫ್ ಲೈಮ್ ಅಂತ ಕರಿತೀವಿ. ಅದನ್ನು ಮಿಲ್ಕ್ ಆಫ್ ಲೈಮ್ ಹಾಲು ಥರ ಇರುತ್ತೆ. ದ ಕ್ಲಿಯರ್ ಸೊಲ್ಯೂಷನ್ ಇಸ್ ಕಾಲ್ಡ್ ಆಸ್ ದ ಲೈಮ್ ವಾಟರ್ ಅಂತ ಕರಿತೀವಿ. ಎರಡು ಥರ ಆಗುತ್ತೆ, ಒಂದು ಸಸ್ಪೆನ್ಷನ್ ಮತ್ತು ಕ್ಲಿಯರ್ ಬರುತ್ತೆ. ಸಸ್ಪೆನ್ಷನ್ ಆಫ್ ಲೈಮನ್ನು ನಾವೆಂತ ಕರಿತೀವಿ, ಅದನ್ನು ಮಿಲ್ಕ್ ಆಫ್
ಲೈಮ್ ಅಂತ ಕರಿತಾ ಹೋಗ್ತೀವಿ. ಇನ್ನೊಂದನ್ನು ಕ್ಲಿಯರ್ ಸೊಲ್ಯೂಷನನ್ನು ಲೈಮ್ ವಾಟರ್ ಅಂತ ಕೂಡ ಕರಿತಾ ಹೋಗ್ತೀವಿ. ಇದು ಫಸ್ಟು. ಎರಡನೇ ಪ್ರಾಪರ್ಟಿ, ಸ್ಲ್ಯಾಕ್ವುಡ್ ಲೈಮ್ ರಿಯಾಕ್ಟ್ಸ್ ವಿತ್ ಡ್ರೈ ಕ್ಲೋರಿನ್ ಟು ಫಾರ್ಮ್ ಬ್ಲೀಚಿಂಗ್ ಪೌಡರ್. ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ. ಈ ಸ್ಲ್ಯಾಕ್ವುಡ್ ಲೈಮ್ ಇದೆಯಲ್ಲ, ಈ ಸ್ಲ್ಯಾಕ್ವುಡ್ ಲೈಮ್ reacts with the chlorine to form bleaching powder CaOCl2. This is the chemical formula for the bleaching powder. H2O. Bleaching powder is used as a bacterial disinfectant ಆಗಿ ಯೂಸ್ ಮಾಡ್ತಾರೆ ಜನರಲ್. ಅದನ್ನು ಪ್ಯೂರಿಫಿಕೇಶನ್ ಆಫ್ ವಾಟರ್ ಕೂಡ ಬ್ಲೀಚಿಂಗ್ ಪೌಡರ್ಸ್ನ ಯೂಸ್ ಮಾಡ್ತಾ ಹೋಗ್ತಾರೆ ಜನರಲ್. ನೆನಪಲ್ಲಿ ಸೊ ಹೌ ಡು ಯು ಪ್ರಿಪೇರ್ ಬ್ಲೀಚಿಂಗ್ ಪೌಡರ್ ಅಂತ ಕೇಳಿದಾಗ, ದಿಸ್ ಸ್ಲ್ಯಾಕ್ವುಡ್ ಲೈಮ್ ರಿಯಾಕ್ಟ್ಸ್ ವಿತ್ ಡ್ರೈ ಕ್ಲೋರಿನ್. This slackware lime reacts with the dichlorine to form bleaching powder. It is bleaching powder. So CaOCl2 is the chemical formula of the bleaching powder. That's all. This property is very important property. So next, first property nodidi. So second property and next third property ಏನಂತ ನೋಡೋಣ. So ನೋಡು, fourth property is very clear property. ಇದು ನಾವೆಲ್ಲ ಲ್ಯಾಬಲ್ಲಿ ನೋಡ್ತೀವಿ. When carbon dioxide is passed through the lime water, the solution turns milky due to the formation of insoluble calcium carbonate. ಸೊ ಮೂರನೇ ಪ್ರಾಪರ್ಟಿಗೆ ಬರ್ತಾರೆ ಅಂದರೆ, ಈ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡಲ್ಲಿ ರೇಟ್ ಜನರಲ್ಲಾಗಿ ಮತ್ತು ಲೈಮಲ್ಲಿ ಎರಡು ಥರ ಬರುತ್ತೆ. ಸಸ್ಪೆನ್ಷನ್ ಆಫ್ ಲೈಮನ್ನು ನಾವು ಮಿಲ್ಕ್ ಆಫ್ ಲೈಮ್ ಅಂತ ಕರಿತೀವಿ. ಕ್ಲಿಯರ್ ಸೊಲ್ಯೂಷನ್ ನಾವೇಂತ ಕರಿತೀವಿ ಅಂದರೆ ಅದನ್ನು ಲೈಮ್ ವಾಟರ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಆ ಲೈಮ್ ವಾಟ್ರಿಗೆ ನಾವೇನು ಮಾಡ್ತೀವಿ ಅಂದರೆ, ಕಾರ್ಬನ್ ಡೈಆಕ್ಸೈಡನ್ನ ಆ ಲೈಮ್ ವಾಟ್ರಿಗೆ ಪಾಸ್ ಮಾಡಿದಾಗ, ಸೊ ವೆನ್ ಕಾರ್ಬನ್ ಡೈಆಕ್ಸೈಡ್ ಲೈಮ್ ವಾಟ್ರಿಗೆ ಪಾಸ್ ಮಾಡಿದಾಗ ಆ ಲೈಮ್ ವಾಟರ್ ಏನಾಗುತ್ತಪ್ಪ ಅಂದರೆ ಟರ್ನ್ಸ್ ಟು ಮಿಲ್ಕಿ. ಸೊ ಮಿಲ್ಕಿ ಬಣ್ಣಕ್ಕೆ ಟರ್ನ್ ಆಗುತ್ತೆ ಜನರಾಗದು. ಸೊ ಅದಕ್ಕೆ ಹೇಳ್ತಾರೆ, ವೆನ್ CO2 ಈಸ್ ಪಾಸ್ಡ್ ಥ್ರೂ ಲೈಮ್ ವಾಟರ್ ದ ಸೊಲ್ಯೂಷನ್ ಟರ್ನ್ಸ್ ಟು ಮಿಲ್ಕಿ. ಯಾಕೆ ಮಿಲ್ಕಿ ಆಗುತ್ತೆ? ಡ್ಯೂ ಟು ದ ಫಾರ್ಮೇಷನ್ ಆಫ್ ಇನ್ಸಾಲಿಬಲ್ ಕ್ಯಾಲ್ಸಿಯಂ ಕಾರ್ಬನೇಟ್. ಇದನ್ನು ಸಾಕಷ್ಟು ಸಲ ಎಕ್ಸಾಂಪಲ್ ನಾವು ಮಾಡ್ತೀವಿ ನಾವು. ಯಾಕೆಂದರೆ ನಾವು ಆಸಿಡ್ ರಾಡಿಕಲ್ ಬೇಸಿಕ್ ರಾಡಿಕಲ್ನ ಮಾಡುವಾಗ ಪ್ರಾಕ್ಟಿಕಲಲ್ಲಿ ಮಾಡ್ತೀವಿ ಜನರಲ್ಲಾಗಿ. ಅಲ್ಲಿ ನಾವು ಕಾರ್ಬೋನೇಟ್ ಅಯಾನ್ಸ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕನ್ಫರ್ಮೇಟಿವ್ ಟೆಸ್ಟ್ ಮಾಡ್ತೀವಿ. ಆ ಕನ್ಫರ್ಮೇಟಿವ್ ಟೆಸ್ಟ್ ಮಾಡುವಾಗ ಕಾರ್ಬನ್ ಡೈಆಕ್ಸೈಡನ್ನು ಲೈಮ್ ವಾಟ್ರಿಗೆ ಪಾಸ್ ಮಾಡಿದಾಗ ಆ ಲೈಮ್ ವಾಟರ್ ಟರ್ನ್ಸ್ ಇಂಟು ಮಿಲ್ಕಿ ಬಣ್ಣಕ್ಕೆ ಬಂತು ಅಂದರೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಇನ್ಸಾಲಿಬಲ್ ಕ್ಯಾಲ್ಸಿಯಂ ಕಾರ್ಬನೇಟ್ ಅಂತ ಕರೀತೀವಿ. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಾಪರ್ಟಿ ಫಾರ್ ದ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ನೋಡಿ, ಅದನ್ನು ಕೂಡ ಹೇಳ್ತಾರೆ. ಈ ಕ್ಯಾಲ್ಸಿಯಂ ಪೂರ ಪ್ರಾಪರ್ಟಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದೆ ದ ಕ್ಲಿಯರ್ ಸೊಲ್ಯೂಷನ್ ಆಫ್ ಲೈಮ್ ವಾಟರ್. ಇದು ಲೈಮ್ ವಾಟರ್ ಕೂಡ ಕರಿತೀವಿ. ಇದಕ್ಕೆ ನಾವೇನಾದರೂ ಕಾರ್ಬನ್ ಡೈಆಕ್ಸೈಡನ್ನು ಪಾಸ್ ಮಾಡಿದ್ರೆ ಇಟ್ ವಿಲ್ ಗಿವ್ಸ್ CaCO3, calcium carbonate plus water. This calcium carbonate is milky. It's served milky and insoluble form. This is insoluble in water, insoluble in H2O. ಸೊ ಹಾಗಾಗಿ ಹೇಳುವಾಗ ಒಂದು ನೆನ್ಪಿಟ್ಕೊಳ್ಳಿ, ಮೂರು ಪ್ರಾಪರ್ಟೀಸ್ ಕೂಡ ಭಾಳ ಇಂಪಾರ್ಟೆಂಟು. ಅದು ನೋಡ್ಲಿಕ್ಕೆ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ವೈಟ್ ಅಮಾರ್ಫಸ್ ಸಾಲಿಡ್ ಅಂತ ಕೂಡ ಅಥವಾ ಪೌಡ್ರ್ ಅಂತ ಕೂಡ ಕರಿತೀವಿ. ಇಟ್ ಈಸ್ ಇನ್ಸಾಲಿಬಲ್ ಅಥವಾ ಸ್ಪೇರ್ಲಿ ಸಾಲಿಬಲ್ ಇನ್ ವಾಟರ್. It forms two forms. Suspension of lime is called as the slackware lime ಅಂತ ಕರಿತೀವಿ. ಕ್ಲಿಯರ್ ಸೊಲ್ಯೂಷನ್ is called as the lime water ಅಂತ ಕೂಡ ಕರಿತೀವಿ ಅದು. ಸೊ ಅದ್ರ ಜೊತೆಗೆ ದಿಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆರ್ ಸ್ಲ್ಯಾಕ್ವೇರ್ ಲೈಮ್ reacts with the dry chlorine to form bleaching powder. ಒಂದು ಅದ್ರ ಜೊತೆಗೆ ಇನ್ನೊಂದೇನಿದೆಯಪ್ಪ ಅಂದರೆ ಸ್ಲ್ಯಾಕ್ವೇರ್ ಲೈಮ್ ಅದೇ ಕ್ಲಿಯರ್ ಸೊಲ್ಯೂಷನ್. ವೆನ್ ಕಾರ್ಬನ್ ಡೈಆಕ್ಸೈಡ್ is passed through the clear solution of lime water, ಪಾಸ್ ಮಾಡಿದ್ರೆ it gives the insoluble, it gives the solution turns to milky. When carbon dioxide is passed through the lime water, the solution turns to milky due to the following reason. ಏನು ರೀಸನ್ ಕೊಡ್ಬೋದಪ್ಪ ಅಂದರೆ, ಇನ್ಸಾಲಿಬಲ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಈಸ್ ಫಾರ್ಮ್ಡ್. ಇಟ್ಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ದಟ್ಸ್ ಆಲ್. ಇವಿಷ್ಟು ಪ್ರಾಪರ್ಟೀಸ್ ನೋಡ್ಕೊಟ್ರೆ ಕ್ಲಿಯರ್. ಪ್ರಿಪ್ರೇಷನ್ಸ್ ಆಯಿತು, ಪ್ರಾಪರ್ಟೀಸ್ ಆಯಿತು. ಮೂವ್ ಆನ್ ಟು ದ ಲಾಸ್ಟ್ ಒನ್ ಇಸ್ ಯೂಸರ್ಸ್. ಎಲ್ಲಿ ಬಳಸ್ತಾರೆ ಯೂಸರ್ಸ್? ಆ ಯೂಸರ್ಸ್ಗಳ ಪಾಯಿಂಟ್ಸ್ ಹೇಳ್ತಾರೆ ನೋಡಿ. ಯೂಸರ್ಸ್ಗಳು ಏನು ಹೇಳ್ತಾರಪ್ಪ ಅಂದರೆ, ಸೊ ಮಿಲ್ಕ್ ಆಫ್ ಲೈಮ್ ಈಸ್ ಯೂಸ್ಡ್ ಇನ್ ವೈಟ್ ವಾಷಿಂಗ್. ಸರಿನಾ? ವೈಟ್ ವಾಷಿಂಗ್ಸ್ ಎಲ್ಲ ಕೂಡ ಯೂಸ್ ಮಾಡ್ತಾರೆ ಇದನ್ನು. ಸೊ ಮಿಲ್ಕ್ ಆಫ್ ಲೈಮ್ ಈಸ್ ಯೂಸ್ಡ್ ಇನ್ ದ ವೈಟ್ ವಾಷಿಂಗ್ ಆ್ಯಂಡ್ ಸರ್ವ್ಸ್ ಆ್ಯಸ್ ಅ ಡಿಸ್ಇನ್ಫೆಕ್ಟೆಂಟ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಕರೆಕ್ಟ್? ಒಂದನೇದು ಯೂಸ್ಡ್ ಇನ್ ದ ವೈಟ್ ವಾಶ್ ಆ್ಯಂಡ್ ಸರ್ವ್ಸ್ ಆ್ಯಸ್ ಅ ಡಿಸ್ಇನ್ಫೆಕ್ಟೆಂಟ್. ಒಂದನೇದು. ಎರಡನೇದು, ಲೈಮ್ ವಾಟರ್ ಇಸ್ ಕಾಮನ್ಲಿ ಯೂಸ್ಡ್ ಟು ಡಿಟೆಕ್ಟ್ ದ CO2. ಕ್ಲಿಯರ್? ಲೈಮ್ ವಾಟರ್ ಇಸ್ ಕಾಮನ್ಲಿ ಯೂಸ್ ಟು ಡಿಟೆಕ್ಟ್ ದ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಲ್ಯಾಬೋರೇಟರಿಯಲ್ಲಿ ಈ ಲೈಮ್ ವಾಟರ್ನ ಕಾರ್ಬನ್ ಡೈಆಕ್ಸೈಡ್ನ ಡಿಟೆಕ್ಟ್ ಮಾಡಲಿಕ್ಕೆ ನಾವು ಅದನ್ನು ಬಳಸ್ತೀವಿ. ಎರಡು. ಮೂರನೇದು, ಸ್ಲ್ಯಾಕ್ವುಡ್ ಲೈಮ್ ಈಸ್ ಯೂಸ್ಡ್ ಆ್ಯಸ್ ಬಿಲ್ಡಿಂಗ್ ಮೆಟೀರಿಯಲ್ಸ್ ಯೂಸ್ ಮಾಡ್ತಾರೆ. ಸ್ಲ್ಯಾಕ್ವುಡ್ ಲೈಮ್ ಈಸ್ ಯೂಸ್ಡ್ ಆ್ಯಸ್ ಬಿಲ್ಡಿಂಗ್ ಮೆಟೀರಿಯಲ್ಸ್ ಲೈಕ್ ಮೋಟಾರ್ ಅಂತ ಕರಿತೀವಿ ನಾವು. ಮೋಟರ್ಸ್ಗಳಲ್ಲಿ ಇದನ್ನು ಬಳಸ್ತಾರೆ. ಆ್ಯಂಡ್ ಇಯರ್ ಮೋಟರ್ಸ್ ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಯೂಸ್ಡ್ ಇನ್ ಜನರಲ್ಗೆ slackware lime is used in the manufacture of bleaching powder, and one more,
ಕ್ಯಾಲ್ಸಿಯಂ ಹೈಡ್ರೋಜನ್ ಸಲ್ಫೇಟ್ ಆ್ಯಂಡ್ ಯೂಸ್ ಇನ್ ಪೇಪರ್ ಇಂಡಸ್ಟ್ರೀಸ್. ದಟ್ಸ್ ಆಲ್ ಕ್ಲಿಯರ್. ಎಲ್ಲೆಲ್ಲಿ ಬಳಸ್ತಾರಪ್ಪ ಅಂತ ಹೇಳಿದ್ರೆ ಒಂದು ವೈಟ್ ವಾಷಿಂಗಲ್ಲಿ ಬಳಸ್ತಾರೆ, ಮತ್ತು ಡಿಸ್ಇನ್ಫೆಕ್ಟೆಂಟಾಗಿ ಬಳಸ್ತಾರೆ. ಅದರ ಜೊತೆಗೆ ದಿಸ್ ಸ್ಲ್ಯಾಕ್ವುಡ್ ಲೈಮ್ ಯೂಸ್ ಆಸ್ ಎ ಬಿಲ್ಡಿಂಗ್ ಮೆಟೀರಿಯಲ್ಸಲ್ಲಿ ಯೂಸ್ ಮಾಡ್ತಾರೆ. ಆ ಬಿಲ್ಡಿಂಗ್ ಮೆಟೀರಿಯಲ್ಸ್ಗಳು ಯಾವುದಪ್ಪ ಅಂದರೆ ಮೋಟರ್ಸ್ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಆಮೇಲೆ ಇನ್ನೊಂದು ದಿಸ್ ಲೈಮ್ ವಾಟರ್ ಇಸ್ ಯೂಸ್ ಫಾರ್ ಡಿಟೆಕ್ಷನ್ ಆಫ್ CO2 ದ ಲ್ಯಾಬೋರೇಟರಿ ಬಳಸ್ತೀವಿ, ನಾವು ಕಾರ್ಬನ್ ಡೈಆಕ್ಸೈಡ್ನ ಫೈಂಡ್ ಮಾಡಲಿಕ್ಕೆ ಬಳಸ್ತೀವಿ. ಸೊ ಅದರ ಜೊತೆಗೆ ದಿಸ್ ಸ್ಲ್ಯಾಕ್ವುಡ್ ಲೈಮ್ ಇಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಬ್ಲೀಚಿಂಗ್ ಪೌಡರಲ್ಲಿ, ಮತ್ತು ಕ್ಯಾಲ್ಸಿಯಂ ಹೈಡ್ರೋಜನ್ ಸಲ್ಫೇಟ್ಸಲ್ಲಿ, ಮತ್ತು ಪೇಪರ್ ಇಂಡಸ್ಟ್ರೀಸ್ ಇಲ್ಲೆಲ್ಲದೂ ಕೂಡ ಇವನ್ನ ಬಳಸ್ತಾರೆ. ದಟ್ಸ್ ಆಲ್. ದಿಸ್ ಇಸ್ ದ ಕ್ಯಾಲ್ಸಿಯಂ ಹೈಡ್ರೋಜನ್ ಸ್ಲ್ಯಾಕ್ವುಡ್ ಲೈಮ್ ಅಂತ ಕೂಡ ಹೇಳ್ಬೋದು. ದಿಸ್ ಇಸ್ ದ ಫಸ್ಟ್ ಕಾಂಪೌಂಡ್. ಕ್ಲಿಯರ್. ಇಲ್ಲಿ ಮೊದಲನೇ ಕಾಂಪೌಂಡ್ ಪ್ರಿಪರೇಷನ್ ಆಯಿತು, ಸೊ ಪ್ರಾಪರ್ಟೀಸ್ ಆಯಿತು, ಮತ್ತು ಜೊತೆಗೆ ಯೂಸ್ ಕೂಡ ಆಯಿತು. ಮೂವ್ ಆನ್ ಟು ದ ಸೆಕೆಂಡ್ ಕಾಂಪೌಂಡ್. ಸೆಕೆಂಡ್ ಕಾಂಪೌಂಡ್ ಈಸ್ ಕ್ಯಾಲ್ಸಿಯಂ ಸಲ್ಫೇಟ್. ಕ್ಯಾಲ್ಸಿಯಂ ಸಲ್ಫೇಟ್. ಕ್ಯಾಲ್ಸಿಯಂ ಸಲ್ಫೇಟ್. ಕ್ಯಾಲ್ಸಿಯಂ ಸಲ್ಫೇಟ್ ಜಿಪ್ಸಮ್ ಅಂತ ಕೂಡ ಕರೀತಾರೆ. ಇದನ್ನ ಜಿಪ್ಸಮ್ ಅಂತ ಕರೀತಾರೆ. ಕ್ಯಾಲ್ಸಿಯಂ ಸಲ್ಫೇಟ್ ಕಾಲ್ಡ್ ಆಸ್ ದ ಜಿಪ್ಸಮ್ ಅಂತ ಕೂಡ ಕರೀತಾರೆ. ಸೊ ದಿಸ್ ಕ್ಯಾಲ್ಸಿಯಂ ಸಲ್ಫೇಟ್ CaSO4 ಅಂತ ಕೂಡ CaSO4 ಕ್ಯಾಲ್ಸಿಯಂ ಸಲ್ಫೇಟ್. ನೋಡಿ ಇದು ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಪ್ರಿಪ್ರೇಷನ್ ಅಂತ ನಾವು ತೊಗೊಂಡ್ರೆ, ಸೊ ದಿಸ್ ಇಸ್ CaSO4 2S2. ದ ಸೇಮ್ ಫಾರ್ಮುಲಾ, ಇದೇ ಫಾರ್ಮುಲಾ CaSO4 ಲಿಮಿಟೆಡ್ ಅಮೌಂಟ್ ಆಫ್ ವಾಟರ್ ಬಂತಂದರೆ ದಿಸ್ ಇಸ್ ಕಾಲ್ಡ್ POP, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸೇಮ್ ಸಿಮಿಲರ್ ನೆನ್ಪಿಟ್ಕೊಳ್ಳಿ. ಫಾರ್ಮುಲಾ ಸ್ವಲ್ಪ ಡಿಫ್ರೆನ್ಸ್ ಆದರೆ ಏನಾದರೂ ಈ ಒಂದನ್ನು ತೆಗೆದುಬಿಟ್ರೆ ದಿಸ್ ಕಾಲ್ಡ್ ಆಸ್ ದ ಜಿಪ್ಸಮ್. ಅದೇ 1/2 ಬಂದರೆ ಸೇಮ್ CaSO4 2S2 ಅಂತ ಬಂತಂದರೆ ಕ್ಯಾಲ್ಸಿಯಂ ಸಲ್ಫೇಟ್ ಆಫ್ ಜಿಪ್ಸಮ್ ಅಂತ ಕರಿತೀವಿ. CaSO4 half S2 ಬಂದಿಸ್ಕೊಂಡು POP, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕೂಡ ಕರಿತೀವಿ. ಏನಂತ ಕರಿತೀವಿ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳ್ತೀವಿ. ಸೊ ಅದನ್ನು ಕೂಡ ಎರಡೂ ಪ್ರಾಪರ್ಟಿ ಸ್ಟಡಿ ಮಾಡ್ತಾ ಹೋಗೋಣ. ಫಸ್ಟ್ ಒನ್ CaSO4 2S2 ಅಂತ ಹೇಳೋದು ಕ್ಯಾಲ್ಸಿಯಂ ಸಲ್ಫೇಟ್. ದಿಸ್ ಕ್ಯಾಲ್ಸಿಯಂ ಸಲ್ಫೇಟ್ ಇಸ್ ಪ್ರಿಪೇರ್ಡ್ ಬೈ ಆ್ಯಡಿಂಗ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಟು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆರ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಸೊ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗೆ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ನ ಆ್ಯಡ್ ಮಾಡಿದ್ರೆ ಗೆಟ್ ದ ಕ್ಯಾಲ್ಸಿಯಂ ಸಲ್ಫೇಟ್. ಎರಡು ತೊಗೊಂಡ್ಬಿಡೋಣ. ನೋಡಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗೆ ಗೋಯಿಂಗ್ ಟು ಆ್ಯಡ್ ದ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ H2SO4 ಇದು ಬರುತ್ತೆ. ಅಥವಾ ಇನ್ನೊಂದು ಕ್ಯಾಲ್ಸಿಯಂ ಕಾರ್ಬೋನೇಟಿಗೆ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ನ ಆ್ಯಡ್ ಮಾಡಿದ್ರೆ ಅಲ್ಲೂ ಕೂಡ ನಾವು ಕ್ಯಾಲ್ಸಿಯಂ ಸಲ್ಫೇಟ್ನ ಪ್ರಿಪೇರ್ ಮಾಡ್ಬೋದು. ಎರಡು ಪ್ರಿಪೇರ್ ಮಾಡ್ಬೋದು. ನೋಡಿ, ಇಲ್ಲಿ ಒಂದು CaSO4 ಕ್ಯಾಲ್ಸಿಯಂ ಸಲ್ಫೇಟ್ and here also CaSO4 ಕ್ಯಾಲ್ಸಿಯಂ ಸಲ್ಫೇಟ್ ಈ ರೀತಿ ಪ್ರಿಪೇರ್ ಮಾಡ್ಬೋದು. ಎರಡು ವೇಯಲ್ಲಿ ಏನಪ್ಪ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗೆ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಹಾಕೋದ್ರಿಂದ ಪ್ರಿಪೇರ್ ಮಾಡ್ಬೋದು. ಅದೇ ರೀತಿ ಕ್ಯಾಲ್ಸಿಯಂ ಕಾರ್ಬೋನೇಟಿಗೂ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ನ ಆ್ಯಡ್ ಮಾಡೋದ್ರಿಂದ ಅದನ್ನು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಇಲ್ಲಿ 2S2 ಪ್ಲಸ್ ಇದೇನು ಬರುತ್ತೆ ಇಲ್ಲಿ 2S2 ಪ್ಲಸ್ CO2. 2S2 ಪ್ಲಸ್ CO2. ದಿಸ್ ಇಸ್ ದ 2 ಮೆಥಡ್ಸ್ ಟು ಪ್ರಿಪೇರ್ ದ ಯಾವುದು ಕ್ಯಾಲ್ಸಿಯಂ ಸಲ್ಫೇಟ್. ಹೇಳ್ಬೋದು ಅದನ್ನ. ಹಾಗಾಗಿ ಇಲ್ಲೇನಾಗುತ್ತಪ್ಪ ಅಂತ ಹೇಳಿದ್ರೆ ಆ ಎರಡು ವೇಯಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ದ ಕ್ಯಾಲ್ಸಿಯಂ ಸಲ್ಫೇಟ್ ಆರ್ ಜಿಪ್ಸಮ್. ಓಕೆ, ಜಿಪ್ಸಮ್ ಯಾವ ರೀತಿ ಪ್ರಿಪೇರ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಎರಡು ಮೆಥಡಲ್ಲಿ ಪ್ರಿಪೇರ್ ಮಾಡ್ಬೋದು. ಸೊ ಕ್ಯಾಲ್ಸಿಯಂ ಸ್ಲ್ಯಾಕ್ವುಡ್ ಲೈಮ್ ಇಸ್ ಟ್ರೀಟೆಡ್ ವಿತ್ ದ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್. ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ವಿತ್ ದ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಎರಡು ಮೆಥಡಲ್ಲಿ ಕೂಡ ಇದನ್ನು ಪ್ರಿಪೇರ್ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಾಪರ್ಟೀಸ್. ಈ ಪ್ರಾಪರ್ಟೀಸ್ ಕೂಡ ಬರುತ್ತೆ ನೆಕ್ಸ್ಟ್. ಸೊ ಪ್ರಾಪರ್ಟೀಸ್ ಆಫ್ ಕ್ಯಾಲ್ಸಿಯಂ ಸಲ್ಫೇಟ್ ಪ್ರಾಪರ್ಟೀಸ್. ಪ್ರಾಪರ್ಟೀಸ್ ಏನು ಹೇಳುತ್ತಪ್ಪ ಅಂದರೆ ಇಟ್ ಈಸ್ ಸ್ಪ್ಯಾರಿಂಗ್ಲಿ ಸಾಲ್ಯುಬಲ್ ಇನ್ ವಾಟರ್. ಸೊ ಇದು ಸ್ಪ್ಯಾರಿಂಗ್ಲಿ ಸಾಲ್ಯುಬಲ್ ಒಂದು ಪಾಯಿಂಟ್. ಇಟ್ ಈಸ್ ಸ್ಪ್ಯಾರಿಂಗ್ಲಿ ಸಾಲ್ಯುಬಲ್ ಇನ್ ವಾಟರ್. ಆನ್ ಹೀಟಿಂಗ್ ಟು 390 ಕೆಲ್ವಿನ್ ಇಟ್ ಈಸ್ ಪಾರ್ಷಿಯಲಿ ಡಿಹೈಡ್ರೇಟೆಡ್ ಟು ಫಾರ್ಮ್ POP. ನೆನ್ಪಿಟ್ಕೊಳ್ಳಿ, ಇದೇ ಕ್ಯಾಲ್ಸಿಯಂ ಸಲ್ಫೇಟಲ್ಲಿ ಇಟ್ ಈಸ್ ಪಾರ್ಷಿಯಲ್ ಸಾಲ್ಯುಬಲ್ ಆನ್ ಹೀಟಿಂಗ್ 390 ಕೆಲ್ವಿನ್. ಸೊ 390 ಕೆಲ್ವಿನ್ 390 ಕೆಲ್ವಿನ್ ಹೀಟ್ ಮಾಡಿದ್ರೆ ಇಟ್ ಈಸ್ ಪಾರ್ಷಿಯಲಿ ಡಿಹೈಡ್ರೇಟೆಡ್ ಟು ಫಾರ್ಮ್ POP, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದರ ಫಾರ್ಮುಲಾ ಬಂದ್ಬಿಟ್ಟು CaSO4 2S2 ಇರುತ್ತೆ. ಇದನ್ನೇನಾದರೂ ನಾವು 398 ಕೆಲ್ವಿನ್ ಹೀಟ್ ಮಾಡಿದ್ರೆ ಇಟ್ ವಿಲ್ ಫಾರ್ಮ್ CaSO4 half S2. ಅಂದರೆ ಪಾರ್ಷಿಯಲಿ ಡಿಹೈಡ್ರೇಟೆಡ್ 2 ಮಾಲಿಕ್ಯೂಲ್ ಆಫ್ ವಾಟರ್ ಏನಾಗುತ್ತೆ, ವಾಟರ್ ಏನಾಗುತ್ತೆ ಹೊರಗೆ ಹೋಗುತ್ತೆ. ಅಂದರೆ ಸೊ ವೆನ್ ಎವರ್ ದಿಸ್ ಜಿಪ್ಸಮ್ heated at 290 Kelvin, it is partially dehydrated to form POP, ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಕರಿತಾ ಹೋಗ್ತೀವಿ. ಹಾಗಾಗಿ ಸೊ 390 ಕೆಲ್ವಿನ್ ನಾವೇನು ಹೀಟಪ್ ಮಾಡೋದು ಜಿಪ್ಸಮ್ನ ಏನು ಕೊಡುತ್ತೆ ನಮಗೆ POP ಕೊಡುತ್ತೆ. ಸೊ ಇನ್ ಫರ್ದರ್ ಹೀಟಿಂಗ್
ಮತ್ತು ಪುನಃ ಹೀಟಿಂಗ್ ಮಾಡಿದ್ರೆ ಫರ್ದರ್ ಹೀಟಿಂಗ್ ಟು 473 ಕೆಲ್ವಿನ್ ಇಟ್ ಗೆಟ್ಸ್ ಕಂಪ್ಲೀಟ್ಲಿ ಡಿಹೈಡ್ರೇಟೆಡ್ ಟು ಫಾರ್ಮ್ ಆನಹೈಡ್ರಸ್ CaSO4 ಅಂತ ಹೇಳ್ತೀವಿ. ಸೊ ಅಂದರೆ 390 ಕೆಲ್ವಿನ್ ಹೀಟ್ ಮಾಡಿದ್ರೆ ಇಟ್ ವಿಲ್ ಗಿವ್ಸ್ ಪಾರ್ಷಿಯಲಿ ಡಿಹೈಡ್ರೇಟೆಡ್ ಟು ಫಾರ್ಮ್ POP plaster of Paris and further continuing the heat at 473 ಕೆಲ್ವಿನ್. ಪುನಃ ಏನಾದರೂ ಮತ್ತೆ ಹೀಟ್ ಕಂಟಿನ್ಯೂ ಮಾಡಿದ್ರೆ ಸೊ 473 ತನಕ ಹೀಟ್ ಕಂಟಿನ್ಯೂ ಮಾಡಿದ್ರೆ ಇಟ್ ಗೆಟ್ಸ್ ಕಂಪ್ಲೀಟ್ಲಿ ಡಿಹೈಡ್ರೇಟ್, ಅಷ್ಟು ವಾಟರ್ ಬರುತ್ತೆ. ಇಟ್ ಗೆಟ್ಸ್ ಕಂಪ್ಲೀಟ್ ಡಿಹೈಡ್ರೇಟ್ ಆದರೆ ಓನ್ಲಿ ಫಾರ್ CaSO4 ಮಾತ್ರ ಫಾರ್ಮೇಷನ್. ನೆನ್ಪಿಟ್ಕೊಳ್ಳಿ, ಜಿಪ್ಸಮನ್ನು 390 ಕೆಲ್ವಿನ್ಗೆ ಹೀಟ್ ಮಾಡಿದ್ರೆ ಪಾರ್ಷಿಯಲಿ ಡಿಹೈಡ್ರೇಟೆಡ್ ಟು ಫಾರ್ಮ್ POP. So this heating is further continued up to 473 Kelvin. The completely dehydrated. ಪೂರಾ ವಾಟರ್ ಮಾಲಿಕ್ಯೂಲ್ ಹೊರಗೆ ಹೋಗುತ್ತೆ. 390 ಮಾಡಿದಾಗ ಸ್ವಲ್ಪ ವಾಟರ್ ಮಾಲಿಕ್ಯೂಲ್ ಹೋಗುತ್ತೆ, ಉಳ್ಕೊಡುತ್ತೆ ಹಾಫ್. ಇನ್ನೂ 473 ಇನ್ನೂ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಮಾಡಿಬಿಟ್ರೆ ಕಂಪ್ಲೀಟಾಗಿ ವಾಟರ್ ಏನಾಗುತ್ತೆ ಹೋಗುತ್ತೆ, ಡಿಹೈಡ್ರೇಟ್ ಆಗುತ್ತೆ. ಸೊ ಡಿಹೈಡ್ರೇಟೆಡ್ ಆಗಿ ಫೈನಲ್ ಬರ್ತಕ್ಕಂಥದ್ದು ಕ್ಯಾಲ್ಸಿಯಂ ಸಲ್ಫೇಟ್ ಮಾತ್ರ ಉಳ್ಕೊಳ್ಳುತ್ತೆ. ಇಟ್ ಗೆಟ್ಸ್ ಕಂಪ್ಲೀಟ್ಲಿ ಡಿಹೈಡ್ರೇಟ್ ಟು ಫಾರ್ಮ್ ಆನಹೈಡ್ರಸ್. ಆನಹೈಡ್ರಸ್ ಅಂದರೆ ನೀರೇ ಇರಲ್ಲ, without water. Hydrous means with water. Anhydrous means without water. Anhydrous calcium sulfate called. This is called as the dead. This is called as the dead burnt plaster. This is called as the dead burnt plaster. So then before it, this is called as dead burnt plaster. These are very very important properties. Clear? So calcium sulfate ಅಂತ ನಾವೇನಾದ್ರು ಈ ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಹೇಳಿದ್ರೆ CaSO4 390 ಕೆಲ್ವಿನ್ಗೆ ಹೀಟ್ ಮಾಡಿದ್ರೆ ಪಾರ್ಷಿಯಲಿ ಡಿಹೈಡ್ರೇಟ್ ಆಗಿಬಿಟ್ಟು POP ಕೊಡುತ್ತೆ. ಫರ್ದರ್ ಹೀಟನ್ನ ಕಂಟಿನ್ಯೂ ಮಾಡಿ ಅಪ್ ಟು 473 ಕೆಲ್ವಿನ್ ಹೀಟ್ ಮಾಡಿದಾಗ ಕಂಪ್ಲೀಟಾಗಿ ಅದ್ರ ವಾಟರ್ ಮೀನ್ಸ್ ಕಂಪ್ಲೀಟ್ಲಿ ಡಿಹೈಡ್ರೇಟ್, ಅಷ್ಟು ವಾಟರ್ ಹೋಗ್ಬಿಟ್ಟು ಫೈನಲ್ ಏನು ಉಳಿಯುತ್ತೆ ನಮಗೆ ಆನಹೈಡ್ರಸ್ CaSO4 ಉಳಿತೆ. ದಟ್ ಆನಹೈಡ್ರಸ್ ಕ್ಯಾಲ್ಸಿಯಂ ಸಲ್ಫೇಟ್ ಇಸ್ ಕಾಲ್ಡ್ as the dead burnt plaster ಅಂತ ಕರೀತಾರೆ. ದಿಸ್ ಆನಹೈಡ್ರಸ್ ಕ್ಯಾಲ್ಸಿಯಂ ಸಲ್ಫೇಟ್ ಇಸ್ ಕಾಲ್ಡ್ as the dead burnt plaster ಅಂತ ಕೂಡ ಕರೀತಾರೆ. This is the important properties of the gypsum or calcium sulfate. So we'll move on to the last part of this year, uses. ಎಲ್ಲಿ ಯೂಸ್ ಮಾಡ್ತಾರೆ ಇಲ್ಲೊಂದು ಯೂಸಸ್ ನೋಡಿ. ಯೂಸಸ್ ಹೇಳೋದಾದರೆ ಜಿಪ್ಸಮ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ POP. ಖಂಡಿತವಾಗ್ಲು POP ಮೀನ್ಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸೊ ಜಿಪ್ಸಮನ್ನು POPನ ಮೇಕ್ ಮಾಡಿ ಬಳಸ್ತಾರೆ, ಅಂದರೆ ಅದನ್ನು ಪ್ರಿಪೇರ್ ಮಾಡಲಿಕ್ಕೆ. ಸೊ ಜಿಪ್ಸಮ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ POP. ಸೊ ಎರಡನೇದು ಇಲ್ಲಿ ಹೇಳುವಾಗ ಎರಡನೇದು ಜನರಲಾಗಿ ಆನಹೈಡ್ರಸ್ CaSO4. ಆನಹೈಡ್ರಸ್ ಕ್ಯಾಲ್ಸಿಯಂ ಸಲ್ಫೇಟ್ ಈಸ್ ಯೂಸ್ಡ್ ಆಸ್ ಡಿಹೈಡ್ರೇಟಿಂಗ್ ಏಜೆಂಟ್, ಅದು ಡ್ರೈಯಿಂಗ್ ಏಜೆಂಟ್ ಅಂತ ಕರಿತಾ ಹೋಗ್ತೀವಿ. ಫಸ್ಟ್ ಅದೇನಪ್ಪ ಅಂದರೆ ಸೊ ಜಿಪ್ಸಮ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ POP. ಎರಡನೇದು ಆನಹೈಡ್ರಸ್ CaSO4 ಯೂಸ್ಡ್ ಆಸ್ ಎ ಡ್ರೈಯಿಂಗ್ ಏಜೆಂಟ್. ಇದನ್ನು ಡ್ರೈಯಿಂಗ್ ಏಜೆಂಟ್ ಆಗಿ ಕೂಡ ಬಳಸ್ತಾರೆ. ಸೊ POPನ ಮೇಕಿಂಗ್ ಮಾಡಲಿಕ್ಕೆ ಬಳಸ್ತಾರೆ ಜಿಪ್ಸಮ್ನ. ಎರಡನೇದು ಮತ್ತೆ ಬಳಸ್ತಾರೆ, ಇದನ್ನು ಡ್ರೈಯಿಂಗ್ ಏಜೆಂಟ್ ಆಗಿ ಬಳಸ್ತಾರೆ. ಮೂರನೇದು ಜಿಪ್ಸಮ್ ಈಸ್ ಯೂಸ್ಡ್ ಇನ್ ದ ಟ್ರೀಟ್ಮೆಂಟ್ ಆಫ್ ಸಾಯಿಲ್. ಸೊ ಸಾಯಿಲ್ನ ಟ್ರೀಟ್ಮೆಂಟು ಕೂಡ ಬಳಸ್ತಾರೆ. ದೀಸ್ ಆರ್ ದ ಇಂಪಾರ್ಟೆಂಟ್ ಯೂಸಸ್ ಫಾರ್ ದ ಕ್ಯಾಲ್ಸಿಯಂ ಸಲ್ಫೇಟ್ ಆರ್ ಜಿಪ್ಸಮ್. ಓಕೆ, ಒಂದೆಲ್ಲಿ ಬಳಸ್ತಾರೆ? ಸೊ ಮೇಕಿಂಗ್ ಆಫ್ POP ಆ್ಯಂಡ್ ಡ್ರೈಯಿಂಗ್ ಏಜೆಂಟ್. ದ ಸೆಕೆಂಡ್ ಒನ್ ಈಸ್ ಯೂಸ್ಡ್ ಇನ್ ದ ಟ್ರೀಟ್ಮೆಂಟ್ ಆಫ್ ಸಾಯಿಲ್. ಈ ಮೂರು ಕಡೆ ಇದನ್ನು ಬಳಸ್ತಾ ಹೋಗ್ತಾರೆ. ಸೊ ಮೂವ್ ಆನ್ ಟು ದ ಲಾಸ್ಟ್ ಕಾಂಪೌಂಡ್. ಇಲ್ಲಿಗೆ ಸ್ಲ್ಯಾಕ್ ಕೊಡಲೇನು ಕ್ಯಾಲ್ಸಿಯಂ ಹೈಡ್ರೈಡ್ ಕಂಪ್ಲೀಟ್ ಆಯಿತು, ಮತ್ತು ಕ್ಯಾಲ್ಸಿಯಂ ಸಲ್ಫೇಟ್ ಜಿಪ್ಸಮ್ ಕಂಪ್ಲೀಟ್ ಆಯಿತು. ಐ ವಿಲ್ ಮೂವ್ ಆನ್ ಟು ದ ಥರ್ಡ್ ಕಾಂಪೌಂಡ್ ಇನ್ ಕ್ಯಾಲ್ಸಿಯಂ ಇಸ್ ಕಾಲ್ಡ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ POP. ಇದೊಂದನ್ನು ಸ್ಟಡಿ ಮಾಡಿದರೆ ಇಲ್ಲಿಗೆ ಈ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಇಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಅದನ್ನು POP ಅಂತ ಕೂಡ ಹೇಳ್ತಾರೆ. ಓಕೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನೋಡಿ. ಇದು ಕೂಡ ಅಷ್ಟೇ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಕೆಮಿಕಲ್ ಫಾರ್ಮುಲಾ CaSO4 ಹಾಫ್ H2O ಅಂತ ಕರೀತೀವಿ. CaSO4 ಮತ್ತೇನಿದು ಹಾಫ್ H2O. ಇಲ್ಲಿ ನೋಡಿ, ಇಟ್ ಈಸ್ ಪ್ರಿಪೇರ್ಡ್ ಬೈ ಹೀಟಿಂಗ್ ಜಿಪ್ಸಮ್, ವೆರಿ ಕ್ಲಿಯರ್, ಅಟ್ 390 ಕೆಲ್ವಿನ್. ಅಟ್ 390 ಕೆಲ್ವಿನ್ನಿಗೆ ಹೀಟ್ ಮಾಡಿದಾಗ ನಮ್ಗೆ ಏನು ಸಿಗುತ್ತಪ್ಪ ಅಂತ ಹೇಳಿದ್ರೆ ಏನು ಸಿಗುತ್ತೆ ನಮಗೆ ಅಂದರೆ ವಿ ಆರ್ ಗೆಟಿಂಗ್ ದ POP ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸಿಗುತ್ತೆ. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್, ಟೆಂಪ್ರೇಚರ್ ಶುಡ್ ನಾಟ್ ರೈಸ್ ಅಬೋವ್ 390 ಕೆಲ್ವಿನ್
ಟು ಅವಾಯ್ಡ್ ದ ಫಾರ್ಮೇಷನ್ ಆಫ್ ಕಂಪ್ಲೀಟ್ಲಿ ಆ್ಯನೈಡ್ರಸ್ CaSO4. ಯಾವುದೇ ಕಾರಣಕ್ಕೂ ಟೆಂಪ್ರೇಚರ್ 390 ಕೆಲ್ವಿನ್ಗೆ ಜಾಸ್ತಿ ಹೋಗಬಾರ್ದು. ಕ್ಲಿಯರ್? ಇಟ್ ಈಸ್ ಪ್ರಿಪೇರ್ಡ್ ಬೈ ಕ್ಯಾಲ್ಸಿಯಂ ಸಲ್ಫೇಟ್ ನೋಡ್ಕೊಳ್ಳಿ 2H2O heated at 390 Kelvin. Get CaSO4 of H2O plus 3/2 H2O. This is called POP ಅಂತ ಕರಿತೀವಿ. So this temperature should not exceed 390 Kelvin. So it indicates complete dehydration ಆಗ್ಬಿಡುತ್ತೆ. ಗೊತ್ತಾ? 390 ಕೆಲ್ವಿನೇ ಇರಬೇಕು. 390 ಕೆಲ್ವಿನ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ವಾಟರ್ ಪೂರ ಏನಾಗುತ್ತೆ, ಡಿಹೈಡ್ರೇಷನ್ ಆಗ್ಬಿಡುತ್ತೆ. ಫೈನಲ್ ಏನು ಉಳಿಯುತ್ತೆ ನಮಗೆ? ಉಳಿತಕ್ಕಂಥ ಡೆಡ್ ಬರ್ನ್ ಪ್ಲಾಸ್ಮಾ ಮಾತ್ರ ಉಳಿಯುತ್ತೆ. ಆಗ ಯಾವುದೇ ಕಾರಣಕ್ಕೂ POP ಬೇಕು ಅಂತ ಹೇಳಿದ್ರೆ ದ ಟೆಂಪ್ರೇಚರ್ ನಾಟ್ ಎಕ್ಸೀಡ್ ಮೋರ್ ದನ್ 390 ಕೆಲ್ವಿನ್. ಸೊ 390 ಕೆಲ್ವಿನ್ ಜಾಸ್ತಿ ಎಕ್ಸೀಡ್ ಆಗಬಾರ್ದು. ದಿಸ್ ಇಸ್ ದ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಾಪರ್ಟೀಸ್. ಸೊ ಪ್ರಾಪರ್ಟೀಸ್ ಅಲ್ಲಿ ನೆಕ್ಸ್ಟ್ ಪ್ರಾಪರ್ಟೀಸ್ ಅಲ್ಲಿ ಏನಪ್ಪ ಅಂದರೆ ಇಟ್ ಈಸ್ ಎ ವೈಟ್ ಅಮಾರ್ಫಸ್ ಪೌಡರ್. ಸೊ ಈ POP ಅನ್ನೋದು ಅಮಾರ್ಫಸ್ ಪೌಡರ್. ಇಟ್ ಈಸ್ ಎ ವೈಟ್ ಅಮಾರ್ಫಸ್ ಪೌಡರ್ ಒಂದೇದು. ಎರಡನೇ ಪ್ರಾಪರ್ಟಿ, ಆನ್ ಮಿಕ್ಸಿಂಗ್ ವಿತ್ ವಾಟರ್ it changes into plastic mass and solidifies into odd mass due to rehydration. ಖಂಡಿತವಾಗಲೂ ಇದನ್ನು ವಾಟರ್ ಜೊತೆ ಮಿಕ್ಸ್ ಮಾಡಿದ್ರೆ ಇದೇನಾಗ್ಬಿಡುತ್ತಪ್ಪ ಅಂದರೆ ಇಟ್ ಚೇಂಜಸ್ ಟು ಪ್ಲಾಸ್ಟಿಕ್ ಮಾಸ್ ಆ್ಯಂಡ್ ಸಾಲಿಡಿಫೈಸ್ ಇಂಟು ಆಡ್ ಮಾಸ್ ಅಂತ ಕರೀತಾರೆ. ಇದನ್ನು ಒಂದು ಪಾಯಿಂಟ್ ಇದು ವೈಟ್ ಅಮಾರ್ಫಸ್ ಸಾಲಿಡ್ ಆಗಿರುತ್ತೆ. ಅದರ ಜೊತೆಗೆ ಇಟ್ ಈಸ್ ಮಿಕ್ಸ್ಡ್ ವಿತ್ ವಾಟರ್ ಜೊತೆ ಮಿಕ್ಸ್ ಮಾಡಿಬಿಟ್ರೆ ಇದರ ಮಾಸ್ ಪ್ಲಾಸ್ಟಿಕ್ ಮಾಸ್ ಆಗಿ ಚೇಂಜ್ ಆಗಿಬಿಟ್ಟು ಸಾಲಿಡಿಫೈಸ್ ಇಂಟು ಹಾರ್ಡ್ ಮಾಸ್ ಆಗುತ್ತೆ ಡ್ಯೂ ಟು ದ rehydration. ಅದೊಂದು ಪಾಯಿಂಟ್ ಗೊತ್ತಿರಲಿ. ಇಲ್ಲಿ ಹಾರ್ಡ್ ಮಾಸ್ ಬರುತ್ತೆ, ವಾಟರ್ ಜೊತೆ ಮಿಕ್ಸ್ ಮಾಡಿದ ತಕ್ಷಣ ಇದು ಹಾರ್ಡ್ ಮಾಸ್ ಬರುತ್ತೆ. ಸೊ ಡ್ಯೂ ಟು ದ rehydration. So it is mixed with water, it changes into plastic mass and solidifies into hard mass. So whenever mixed with the water it gives solidified mass or solidified hard mass due to the rehydration. This is known as setting of plaster of Paris. ಈ ಒಂದು ಪ್ರಾಸೆಸ್ ನಾವೇಂತ ಕರೀತೀವಿ ಅಂದರೆ ಸೆಟ್ಟಿಂಗ್ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಗೊತ್ತಲ್ಲ, ಅದು ಏನಾದರೂ ಬೋನ್ ಫ್ರ್ಯಾಕ್ಚರ್ ಆದಾಗ ನಮಗೆ ಏನು ಮಾಡ್ತಾರಪ್ಪ ಅಂತಂದರೆ ಪ್ಲಾಸ್ಟಿಂಗ್ ಮಾಡ್ತಾರೆ. ದಟ್ ಪ್ಲಾಸ್ಟಿಂಗ್ ಇಸ್ ಕಾಲ್ಡ್ as POP. ಯಾಕೆ ಅಂತ ಹೇಳಿದ್ರೆ ದಟ್ ರಾಪ್ಟರ್. ಸೊ ವಾಟರ್ ಜೊತೆ ಮಿಕ್ಸ್ ಮಾಡಿದ ತಕ್ಷಣ ಅದೇನಾಗತ್ತಪ್ಪ ಅಂತ ಜನರಲಾಗಿ ಅಂತ ಹೇಳಿದ್ರೆ ಸಾಲಿಡಿಫೈಡ್ ಆಗ್ಬಿಟ್ಟು ಹಾರ್ಡ್ ಮಾಸ್ ಆಗುತ್ತೆ ಬಿಕಾಸ್ ಡ್ಯೂ ಟು ದ rehydration. ಸೊ ದಟ್ ಪ್ರಾಪರ್ಟಿ ಇಸ್ ಕಾಲ್ಡ್ as the setting of plaster of Paris ಅಂತ ಕರಿತಾ ಹೋಗ್ತೀವಿ. ಸೊ ಲಾಸ್ಟ್ ಒನ್ ಈಸ್ ಯೂಸಸ್ ಆಫ್ POP. POPನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಫಾರ್ ಮೇಕಿಂಗ್ ಮೋಲ್ಡ್ಸ್ used in industries like ceramics ಅಂತ ಕರಿತಾ ಹೋಗ್ತೀವಿ. ಫಾರ್ ಮೇಕಿಂಗ್ ಮೋಲ್ಡ್ಸ್, ಯಾವುದಾದ್ರು ಒಂದು ಮೋಲ್ಡ್ಸ್ ಮಾಡುವಾಗ ಅದು ಸೆರಾಮಿಕ್ಸ್ನ ಪ್ರಿಪೇರ್ ಮಾಡೋಕೆ ಬಳಸ್ತಾರೆ. ಫಾರ್ ಮೇಕಿಂಗ್ ಮೋಲ್ಡ್ಸ್ ಆ್ಯಂಡ್ ಸೆರಾಮಿಕ್ಸ್, ಪಿಂಗಾಣಿ ಅಂತ ನಾವು ಕರಿತೀವಲ್ಲ ಅಲ್ಲಿ ಕೂಡ ಬಳಸ್ತಾರೆ. ಸೊ ಎರಡನೇದು ಫಾರ್ ಸೆಟ್ಟಿಂಗ್ ಬ್ರೋಕನ್ ಆರ್ ಫ್ರ್ಯಾಕ್ಚರ್ಡ್ ಬೋನ್ಸ್ ಇನ್ ದ ಬಾಡಿ. ಏನಾದರೂ ನಮ್ಮ ಬಾಡಿಯಲ್ಲಿ ಏನಾದರೂ ಫ್ರ್ಯಾಕ್ಚರ್ ಆಗಿದೆ ಅಥವಾ ಬೋನ್ಸ್ ಬ್ರೇಕ್ ಆಗಿದೆ, ಅದು ಸೆಟ್ಟಿಂಗ್ ಆಗಲಿಕ್ಕೆ ಏನು ಮಾಡ್ತಾರೆ, POPನ ಬಳಸ್ತಾರೆ. ಎರಡನೇದು ಫಾರ್ ಸೆಟ್ಟಿಂಗ್ ಬ್ರೋಕನ್ ಆರ್ ಫ್ರ್ಯಾಕ್ಚರ್ಡ್ ಬೋನ್ಸ್ ಇನ್ ದ ಬಾಡಿ. ಸೊ ಮೂರನೇದು ಫಾರ್ ಮೇಕಿಂಗ್ ಸ್ಟ್ಯಾಚ್ಯೂಸ್, ಮಾಡಲ್ಸ್ ಆ್ಯಂಡ್ ಡೆಕೋರೇಟಿವ್ ಮೆಟೀರಿಯಲ್ಸ್ ಆ್ಯಂಡ್ ಬ್ಲಾಕ್ ಬೋರ್ಡ್ ಚಾಕ್ಸ್. ಏನು ಚಾಕ್ ಪೀಸ್ ಇದೆಯಲ್ಲ ದಿಸ್ ಆಲ್ಸೋ POP ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ಫಾರ್ ಮೇಕಿಂಗ್ ಸ್ಟ್ಯಾಚ್ಯೂಸ್ ಮಾಡಲಿಕ್ಕೆ, ಮತ್ತು ಮಾಡೆಲ್ಸ್, ಕೆಲವು ಮಾಡೆಲ್ಸನ್ನ ಮಾಡಲಿಕ್ಕೆ, ಮತ್ತು ಡೆಕೋರೇಟಿವ್ ಮೆಟೀರಿಯಲ್ಸ್ನ ಮಾಡಲಿಕ್ಕೆ, ಅದರ ಜೊತೆಗೆ ಬ್ಲಾಕ್ ಬೋರ್ಡ್ ಚಾಕ್ ಪೀಸ್ನ ಮಾಡಲಿಕ್ಕೆ ಕೂಡ ಇದನ್ನು ಬಳಸ್ತಾರೆ. ದಟ್ಸ್ ಇಸ್ ದ ಇಂಪಾರ್ಟೆಂಟ್ ಯೂಸ್ ಆಫ್ ದ POP. ಕರೆಕ್ಟಾ? ಸೊ POPನ ಎಲ್ಲೆಲ್ಲಿ ಬಳಸ್ತಾರಪ್ಪ ಅಂತ ಹೇಳಿದ್ರೆ ಫಾರ್ ಮೇಕಿಂಗ್ ಮೋಲ್ಡ್ಸು, ಮತ್ತು ಇನ್ನೊಂದು ಕಡೆ ಜನರಲಾಗಿ ಫಾರ್ ಮೇಕಿಂಗ್ ಮೋಲ್ಡ್ಸ್ ಆ್ಯಂಡ್ ಯೂಸ್ಡ್ ಇನ್ ಇಂಡಸ್ಟ್ರೀಸ್ ಲೈಕ್ ಸೆರಾಮಿಕ್ ಇಂಡಸ್ಟ್ರಿ ಕೂಡ ಬಳಸ್ತಾರೆ. ಫಾರ್ ಸೆಟ್ಟಿಂಗ್ ಬ್ರೋಕನ್ ಆರ್ ಫ್ರ್ಯಾಕ್ಚರ್ಡ್ ಬೋನ್ಸ್ ಇನ್ ದ ಬಾಡಿ. ಏನಾದರೂ ಮೂಳೆ ಮುರಿದೋಗಿದ್ರೆ, ಅದು ಫ್ರ್ಯಾಕ್ಚರ್ ಆಗಿದ್ರೆ ಅದನ್ನು ಸೆಟ್ ಮಾಡಲಿಕ್ಕೆ ಕೂಡ ಅದನ್ನು ಬಳಸ್ತಾ ಹೋಗ್ತಾರೆ. ಮೂರನೇದು ಫಾರ್ ಮೇಕಿಂಗ್ ಸ್ಟ್ಯಾಚ್ಯೂಸ್, ಮಾಡೆಲ್ಸ್ ಆ್ಯಂಡ್ ಡೆಕೋರೇಟಿವ್ ಮೆಟೀರಿಯಲ್ಸ್ ಆ್ಯಂಡ್ ಬ್ಲಾಕ್ ಬೋರ್ಡ್ ಚಾಕ್ ಪೀಸನ್ನು ಕೂಡ ಮ್ಯಾನುಫ್ಯಾಕ್ಚರ್ ಪ್ರಿಪ್ರೇಷನ್ ಮಾಡಲಿಕ್ಕೆ ಕೂಡ ಬಳಸ್ತಾರೆ. ದಟ್ಸ್ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ರೈಟ್ ದ ಕೆಮಿಕಲ್ ಫಾರ್ಮುಲಾ ಫಾರ್ POP ಅಂತ ಕೇಳ್ತಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನೆನ್ಪಿಟ್ಬಿಡಿ. ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿದಾಗ ಈ ಜಿಪ್ಸಮನ್ನು 390 ಕೆಲ್ವಿನ್ ಮಾತ್ರ ಹೀಟ್ ಅಪ್ ಮಾಡಬೇಕು. ಅದ್ರ ಮೇಲೆ ಎಸಿಡ್ ಆಯಿತು ಅಂದರೆ ಯಾವುದೇ ಕಾರಣಕ್ಕೂ ಅದು ವಾಟರ್ ಅಷ್ಟು ಕೂಡ ಡಿಹೈಡ್ರೇಟ್ ಆಗಿಬಿಟ್ಟು ಅದು ಬರ್ನ್ಡ್ ಅಥವಾ ಡೆಡ್ ಬರ್ನ್ಡ್ ಪ್ಲಾಸ್ಟರ್ ಆಗುತ್ತೆ. ದಟ್ಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿಗೆ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಕಂಪ್ಲೀಟ್ ಆಗಿದೆ. ಕ್ಲಿಯರ್? ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂದರೆ
ಆಲ್ಕಲೈ ಮೆಟಲ್ಸ್ ಕೂಡ ಕಂಪ್ಲೀಟ್ ಆಯಿತು, ಮತ್ತು ಆಲ್ಕಲೈನ್ ಅರ್ತ್ ಮೆಟಲ್ಸ್ ಮತ್ತು ಸಮ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ಕ್ಯಾಲ್ಶಿಯಮ್ಸಲ್ಲಿ 3 ಬರುತ್ತೆ. ಒಂದು ಸ್ಲ್ಯಾಕ್ರೋಡಲೈಮು, ಜಿಪ್ಸಮು ಮತ್ತು POP ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇಷ್ಟನ್ನು ಕೂಡ ಸ್ಟಡಿ ಮಾಡಿದರೆ ಇಲ್ಲಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಪಿ ಬ್ಲಾಕ್ ಎಲಿಮೆಂಟ್ಸ್ನ ಸ್ಟಡಿ ಮಾಡೋಣ. ಥ್ಯಾಂಕ್ ಯು.